ಏಯ್ ಗಿಲ್ಲಿ ಬಂದಿರೋದು ಮೊತ್ತಲ್ಲ ಕಣ್ರೋ, ಗತ್ತಲ್ಲಿ. ಬಂದ ನೋಡಮ್ಮ ನಮ್ಮ ಕಂಬ ಈ ಕದಂಬ ಬಂದ ನೋಡ. ಬಾಗಿಲ್ಲಿ ನೀ ಗೆದ್ದು ಬಾಗಿಲ್ಲಿ, ಎದ್ದು ಬಾಗಿಲ್ಲಿ ನೀ ಎದ್ದು ಬಾಗಿಲ್ಲಿ, ಗೆಲ್ಲಬೇಕಿಲ್ಲಿ ಗೆದ್ದು ನೀನು ನಿಲ್ಲಬೇಕಿಲ್ಲಿ ಅಂತ ಬರ್ದೆ. ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ, ಎದ್ದು ಬಾ ಗಿಲ್ಲಿ ನೀ ಎದ್ದು ಬಾ. ಕಿರಾತಕ ಮೂವಿ ಬರುತ್ತೆ, ಅದರಲ್ಲಿ ಒಂದು ಸಾಂಗ್ ಇರುತ್ತೆ, ಮಳವಳ್ಳಿ ಮಧುರಲು ಮಳವಳ್ಳಿ ಮಧುರಲ್ಲು ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲು ಲೆವೆಲ್ ಮಡ್ಗಿವಿ. ವೀಕ್ಷಕರೇ, ಪ್ರಜಾ ಟಿವಿಗೆ ಸ್ವಾಗತ. ಏಯ್ ಗಿಲ್ಲಿ ಬಂದಿರೋದು ಮೊತ್ತಲ್ಲ ಕಣ್ರೋ, ಗತ್ತಲ್ಲಿ. ಎಂತನೇ ಒಂದು ರಿಲೀಕ್ಸ್ ಬರ್ದಿರೋ ಅಂತ ಸೂರ್ಯವಂಶಿ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ನಮಸ್ಕಾರ ಸೂರ್ಯವಂಶಿ ಸರ್. ನಮಸ್ತೆ ನಮಸ್ತೆ. ಗಿಲ್ಲಿ ಬಂದಿರೋದು ಮೊತ್ತಲ್ಲ ಕಣ್ರೋ, ಗತ್ತಲ್ಲಿ. ಈ ಕೌಂಟ್ರನ್ನ ಇಂಡೈರೆಕ್ಟಾಗಿ ಯಾರು ಕೊಟ್ಟಿದ್ದೀರಾ ಸರ್? ಸೊ ಅವ್ನ ಕಾಲು ಎಳೆಯವ್ರಿಗೆ, ಈಗ ಅವ್ನಿಗೇನೋ ಕಪ್ ಕೊಡಬೇಕು ಅಥವಾ ಅವನನ್ನು ಮಿಸ್ ಮಾಡಿ ಏನೋ ಬೇರೆಯವ್ರು ಕೊಡಬೇಕು ಅನ್ನೋರಿಗೆ. ಆಮೇಲೆ ಇಲ್ಲೊಂದು ಕಡೆ ನಾನು ಹೇಳಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅದನ್ನು ಹೇಳ್ಬಾರ್ದು ಎಕ್ಸ್ಪೆಷಲಿ, ಅಂಥವ್ರಿಗೆ ಅರ್ಥ ಆಗಿರುತ್ತೆ ಯಾರಿಗೆ ಕೌಂಟ್ರ್ ಕೊಟ್ಟಿದ್ದೀನಿ ಅಂತ. ಹಂಗಾಗಿ ಸೊ ಅವ್ರಿಗೆ ಕೊಟ್ಟಿರೋದು ಕೌಂಟ್ರ, ಅದು ಅರ್ಥ ಆಗಲಿ. ಸರ್, ಒಂದು ಪಕ್ಷ ಒಂದು 7 ವರ್ಷದಿಂದ ನೀವು ಗಿಲ್ಲಿ ನಟನ ಜೊತೆ ಒಡನಾಟ ಇಟ್ಕೊಂಡಿರ್ತೀರಾ. ಫಸ್ಟ್ ಅವ್ನು ಬೆಂಗಳೂರಿಗೆ ಬರ್ತಾನೆ, ಆಗಿಂದ ಇದುವರೆಗೂ ಏನೆಲ್ಲ ಕಷ್ಟಗಳು ತುಂಬಾ. ಅವನೊಂದು ಜಿ ಕುಟುಂಬ ಅವಾರ್ಡ್ಸಲ್ಲೂ ಒಂದು ಮಾತನ್ನ ಹೇಳ್ತಾರೆ, ಅವನಿಗೆ ಎಂಟರ್ಟೈನರ್ ಆಫ್ ದ ಜಿ ಕನ್ನಡ ಇಯರ್ ಬರುತ್ತೆ. ಅವಾಗ ಒಂದು ಹೇಳ್ತಾನೆ, ನಾನು 10 ಸತಿ ಬಿದ್ದಿರೋನು, 1 ಸತಿ ಗೆದ್ದಿರೋನು. ಈ ಸ್ಟೇಟ್ಮೆಂಟ್ ಅವ್ನಿಗೆ ಎಷ್ಟು ಯೂಸ್ ಆಗಿದೆ ಸರ್? ಅದು 200% ಕರೆಕ್ಟಾಗಿ ಯೂಸ್ ಆಗಿದೆ. ಯಾಕಂದರೆ ಗಿಲ್ಲಿ ನಟನ ಪ್ರತಿ ಹಂತದಲ್ಲಿಂದಲೂ ನಾನು ಜೊತೆಲಿದ್ದೀನಿ. 7 ವರ್ಷ, 7 ಇಯರ್ಸ್. ಅವ್ನು ಬಂದು ಹತ್ತತ್ರ 9ರಿಂದ 10 ವರ್ಷ ಆಗಿರ್ಬೇಕು ಬೆಂಗಳೂರಿಗೆ. 7 ಇಯರ್ಸ್ ಅಂತ ಹೇಳಿದ್ರೆ 3 ವರ್ಷದಲ್ಲಿ ನಾನು ಸಿಕ್ಕಿಲ್ಲ. ನಾನು ಸಿಕ್ಕಿದ ಮೇಲೆ ಬೇರೆ ಲೈಫ್ ಅದು. ಯಾಕಂತ ಹೇಳಿದ್ರೆ ಗಿಲ್ಲಿ ನಟ ಒಳಗಡೆ ಬರೋಕ್ಕೆ ಮುಂಚೆ ಪಾಪ ಅವನಿಗೆ ಹೊರಗಿನ ಪ್ರಪಂಚದ ಗೊತ್ತಿರಲಿಲ್ಲ. ನಿಮ್ಗೆ ಗೊತ್ತಿರಬೇಕಲ್ಲ, 23ಗೆ ಏನಿರುತ್ತೆ, ಒಂಥರ ಹುಡುಗ ಬುದ್ಧಿರುತ್ತೆ. ಆಗ ಗಿಲ್ಲಿ ಹಿಂಗಲ್ಲಮ್ಮ, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತೇಳಿ ಸ್ವಲ್ಪ ಗೈಡ್ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಬೇರೆ ಲೆವೆಲ್ಗೆ ಹೋಗಿದ್ದಾನೆ. ಬಹುಶಃ ನನಗೆ ಅನಿಸುತ್ತೆ ಪ್ರಕಾರ ಆ ವ್ಯಕ್ತಿ ಗೆಲ್ಲಬೇಕು. ಗೆದ್ದರೆ ನನ್ನ ಪ್ರಕಾರ ಕರ್ನಾಟಕದವರು ಅಟ್ಲೀಸ್ಟ್ ಅಂಥ ವ್ಯಕ್ತಿ ಗೆದ್ದರೆ ಅದು ಅವನಿಗೆ ಸಿಕ್ಕಿರೋಂಥ ಒಂದು ಗೌರವ ಅಂತ ಅನ್ಕೋತೀನಿ ಸರ್ ನಾನು. ಒಂದು ಪಕ್ಷ ಹೇಳ್ಬೇಕಂತಂದರೆ 11 ಸೀಸನ್ನಿಂದನೂ ಬಿಗ್ ಬಾಸ್ ಒಂದು ಶೋ, ಒಂದು ರಿಯಾಲಿಟಿ ಅನ್ನೋದನ್ನೇ ನಿರೂಪಿಸ್ಕೊಂಡು ಬಂದಿದೆ. ಈ ವರ್ಷ ಏನಾದರೂ ಬಿಗ್ ಬಾಸ್ನಲ್ಲಿ ಗಿಲ್ಲಿನ ಗೆಲ್ಲಿಸಿಲ್ಲ ಅಂತಂದರೆ ಬಿಗ್ ಬಾಸ್ ಅನ್ನೋದು ಅಂಥದ್ದು ಒಂದು ರಿಯಾಲಿಟಿ ಶೋಗೆ ಒಂದು ಮರ್ಯಾದೆ ಅನ್ನೋದನ್ನೇ ಕಳ್ಕೊಂಡ್ಬಿಡುತ್ತಾ? ಖಂಡಿತ ಸರ್. ನೀವು ಹೇಳಿದ್ರಲ್ಲ ಸರ್, ಕಲರ್ಸ್ ಈಗೇನು ಅಟ್ಲೀಸ್ಟ್ ಒದ್ದಾಡ್ಕೊಂಡು ಈಗ ಬಂದು ಟಾಪಿಗೆ ಬಂದೈತೆ, ಆಮೇಲೆ ತೋಪಾಗ್ಬಿಡುತ್ತೆ ಸರ್. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಸುದೀಪ್ ಅಣ್ಣ ಅವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಅವ್ರಿಗೆ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದರು, ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ ಅಂತ. ಸೊ ಹಾಗಾಗಿ ಗಿಲ್ಲಿ ನಟನಿಗೆ ಹೊರಗಡೆ ಏನು ನಡೀತಿದೆ ಅಂತ ಖಂಡಿತ ಗೊತ್ತಿಲ್ಲ ಪಾಪ ಅವನಿಗೆ. ಹೊರಗಡೆ ಬಂದರೆ ಅದಕ್ಕಿನ್ನ ಖುಷಿನೇನು ಇಲ್ಲ ಸರ್ ನಮಗೆ. ಗಿಲ್ಲಿ ನಟನ ಕರ್ನಾಟಕದಲ್ಲಿ ಆಲ್ರೆಡಿ ಹೃದಯದಲ್ಲಿ ಇಟ್ಕೊಬಿಟ್ಟವ್ರೆ. ಅವನ್ನ ಏನು ಕಪ್ಪನೇನ ತಪ್ಪಿಸ್ತೀರಾ, ತಪ್ಪಿಸಿ, ನೋ ಪ್ರಾಬ್ಲಮ್. ಒಂದು ಪಕ್ಷ ಕಿಚ್ಚ ಸುದೀಪ್ ಅವರು ಮೊನ್ನೆ ಅಷ್ಟೇ ಲೆಟ್ರ್ ಬರೆದಿದ್ದಾರೆ, ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮೇಲೆ ಒಂದು ಲೆಕ್ಕ. ಅದೆಲ್ಲೋ ಒಂದು ಪಕ್ಷ ಗಿಲ್ಲಿನ ಆಚೆ ಕ್ರೇಜ್ ನೋಡಿಬಿಟ್ಟು ಅವ್ನು ಆಚೆ ಬಂದಮೇಲೆ ನಿನಗೆ ಇಷ್ಟು ದಿನ ಒಂದು ಲೆಕ್ಕ ಇತ್ತು, ಇನ್ನು ಮೇಲೆ ಬೇರೆಯೇ ಪ್ರಪಂಚ ನಿನಗೆ ಕಾಣಿಸುತ್ತೆ ಅನ್ನೋದನ್ನ ಇಂಟು ಕೊಟ್ಟಿದ್ದಾರೆ. ಖಂಡಿತ. ಯಾಕಂದರೆ ಸುದೀಪ್ ಸರ್ ಅಂತ ಹೇಳಿದ್ರೆ ಪ್ರತಿಯೊಂದು ಜಡ್ಜ್ಮೆಂಟ್ ಮಾಡ್ತಾರೆ. ಯಾಕಂದರೆ ಇವಾಗ 12 ಸೀಸನ್ ನಡೆಸಿರೋದು ಅವರೇ ಅಲ್ವಾ ಸರ್, ಬೇರೆಯವ್ರು ಯಾರು ಇದ್ದಾರೆ ಬಿಗ್ ಬಾಸಲ್ಲಿ. ಹಂಗಾಗಿ ಎಲ್ಲನೂ ಅಬ್ಸರ್ವೇಷನ್ ಮಾಡಿರ್ತಾರೆ. ಆಮೇಲೆ ಬಿಗ್ ಬಾಸು ಫಸ್ಟ್ ಇದೇ ಫಸ್ಟ್ ಅಲ್ವಲ್ಲ, 11 ಸೀಸನ್ ಏನಾಗಿರುತ್ತೆ ಅದರಲ್ಲೆಲ್ಲ ಅವರೇ ಮಾಡಿದ್ದಾರೆ, ಅವರೇ ನೋಡಿದ್ದಾರೆ. ಆದರೆ ಈ ಥರ ಕ್ರೇಜು ಬಹುಶಃ ನನ್ನ ಪ್ರಕಾರ MP MLA ನೋಡಿದೆ ಸರ್ ಎಲೆಕ್ಷನ್ ಟೈಮಲ್ಲಿ. ಈ ಥರ ಕ್ರೇಜು ಇಲ್ಲಿಗೆ ಹಬ್ಬ ಭಾಳ ಖುಷಿ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಕನ್ಸ್ಕೊಂಡಿದ್ವಿ ಇದನ್ನು, ನಾವು ಹಿಂಗೆ ಬೆಳಿಬೋದಾಗಿ ಇಲ್ಲಿ ಅಂತ. ಯಾಕಾಗಲ್ಲ, ಆಗುತ್ತೆ ಸರ್ ಅಂತ ಪ್ರಯತ್ನ ಪಟ್ವಿ ನಾವೆಲ್ಲ. ಆ ಥರದ್ದು ಒಂದೊಂದು ಕಂಟೆಂಟ್ ಮಾಡ್ತಾಯಿದ್ವಿ, ನಲ್ಲಿ ಮಳೆ, ಪಿವೋಟು, ರಾಂಗ್ ಸೈಡ್ ರಂಗನಾಥ, ಇವೆಲ್ಲ ನಮಗೆ ಬೆಂತಡ್ತಾ ಬಂತು. ನಿಮ್ಮ ಕೈಲಿ ಏನೋ ಆಗುತ್ತೆ, ಮಾಡಿ ಅಂತ ಹಂಗೆ ಮಾಡಿದೆ. ಬಹುಶಃ ನನ್ನ ಪ್ರಕಾರ ಸುಮಾರು ಜನಕ್ಕೆ ಅದನ್ನೆಲ್ಲ ತೋರಿಸ್ತಾಯಿದ್ವಿ ನಾವು, ನಲ್ಲಿ ಮಳೆ, ಪಿವೋಟ್ ಅದನ್ನೆಲ್ಲ. ಅವಾಗ ಅವರೆಲ್ಲ ನೋಡ್ತಾಯಿದ್ರು. ನೋಡಾದ್ಮೇಲೆ ಎಷ್ಟೋ ಜನ ನಮಗೆ ಪ್ರೊಡ್ಯೂಸರ್ಗೆ ಬೇಕು ಅಂತ ಅಂದ್ಕೊಂಡಿದ್ರು. ಸುಮಾರು ಜನ ಪ್ರೊಡ್ಯೂಸರ್ಗೆ ಹೋಗಿ ತೋರಿಸೋಣ ಅಥವಾ ಅಪ್ರೋಚ್ ಮಾಡೋಕ್ಕಾಗೋಣ ಅಂತ ಅಷ್ಟರಲ್ಲಿ ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಯಾರು ಬೇಕಾದ್ರೂ ಮಾಡ್ಬೋದಮ್ಮ, ಸಿಂಗಲ್ ಟೇಕ್ ಮೊಬೈಲಿಂದನೇ, ಇದಾಗಲ್ಲ ನನಗೆ. ಅದಾದಮೇಲೆ ನಾನು ಅಮೂಲ್ಯ ರತ್ನ ಮಾಡಿದ್ದು. ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ನನ್ನನ್ನು ಬೇರೆ ಲೆವೆಲ್ಗೆ ಒಂಥರ ಪೋರ್ಟ್ರಿ ಮಾಡ್ತಾ, ಅಂದರೆ ಟೆಕ್ನಿಷಿಯನ್ ಆಗಿ ಚೆನ್ನಾಗಿ ಮಾಡಿದ್ದೇನೆ ನಾನು. ಅದಕ್ಕೆ ಬೆನ್ನು ಆರುಷಿ ಅದು ಬೇರೆ ಲೆವೆಲು. ಈಗ ಒಂದು ಆರತಿ ಅಂತ ಒಂದು ಮಾಡ್ತಾಯಿದ್ದೀನಿ, ಈಗ ಇನ್ನೊಂದು. ಸೊ ಹೀಗಾಗಿ ನಮ್ಮ ಒಂದು ಟ್ಯಾಲೆಂಟ್ ಏನಿದೆ ಬರೀ ಸಿಂಗಲ್ ಟೇಕ್ ಅಲ್ಲಪ್ಪ, ಸಿನಿಮ್ಯಾಟಿಕ್ಕಾಗೂ ಮಾಡ್ತೀವಿ ಅಂತ ತೋರ್ಸೋಕ್ಕೋಸ್ಕರ ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಮಾಡಿರೋದು. ದಯವಿಟ್ಟು ಅದನ್ನು ಸರಿ ನೋಡ್ಬೇಕು ಸುಮಾರು ಜನಕ್ಕೆ. ಇವಾಗ ಗಿಲ್ಲಿಗೆ ಒಂದು ಸಾಂಗ್ನ ಕೂಡ ನೀವೇ ರೈಟರ್ ಆಗಿದ್ದೀರಾ, ನೀವೇ ಆಡಿದ್ದೀರಾ, ಅದ್ರಲ್ಲಿ ನೀವೇ ಕೂಡ ಆ್ಯಕ್ಟ್ ಕೂಡ ಮಾಡಿದ್ದೀರಾ. ಅದು ಒಂದು ಪಕ್ಷ ಎಲ್ಲೋ ನಾನು ಕೇಳ್ಪಟ್ಟೆ, ಗಿಲ್ಲಿಗೆ ನಾನು 7 ವರ್ಷದಿಂದ ಅವನ ಜೊತೆಲಿದ್ದೆ, ಏನೋ ಒಂದು ಕಾಣಿಕೆ, ಒಂದು ಗಿಫ್ಟ್ ಅನ್ನೋದು ಕೊಡೋಕ್ಕಾಗಲಿಲ್ಲ. ಈ ವರ್ಷ ಅದೇ ಸಾಂಗ್ನ ನಾನೇ ಆಡಿ ನನ್ನ ಗೆಳೆಯನಿಗೆ ನಾನು ಅರ್ಪಿಸ್ತೀನಿ ಅಂತ ಹೇಳಿದ್ದೀರಾ. ಇದೆಷ್ಟು ಖುಷಿ ಆಯ್ತು ಸರ್? ಸರ್, ನನಗೆ ಅದು ಸಾಂಗ್ ಬರೀಬೇಕನ್ನೋ ಥಾಟ್ ಇರಲಿಲ್ಲ. ನಮ್ಮ ಪ್ರವೀಣ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಇದ್ರಲ್ಲ, 10 ಗಂಟೆ 9:30 ಬಂದರು ರೂಮ್ಗೆ. ಬಂದಾದಮೇಲೆ ಅವರೆಲ್ಲ ಬ್ಯಾನರ್ ಮಾಡಿಸ್ತಿದ್ರು. ಅವ್ರು ಗಿಲ್ಲಿ ಫ್ರೆಂಡ್ಸ್, ಅವರೊಬ್ಬರು ಪರ್ಸ್ನಲ್ ಡ್ರೈವರು ದಿನೇಶ್ ಅಂತ.
ಅಣ್ಣ ಗಿಲ್ಲಿ ನಟ ಒಂದು ಬ್ಯಾನರ್ ಕಟ್ತಾಯಿದ್ದೀವಿ ಅಣ್ಣ, ಗಿಲ್ಲಿ ನಟನಿಗೆ ಒಂದು ಟೈಟಲ್ ಹೇಳ್ಬಿಡೋಣ ಬ್ಯಾನರ್ಗೆ ಅನ್ನು. ನಾವೆಲ್ಲ ಸಿನಿಮಾದಲ್ಲಿ ಅನ್ಕೊಂಡಿರ್ತೀವಿ, ಸಿನಿಮಾಗೆ ಒಂದು ಟೈಟಲ್ ಯಾವನೇ ಒಂದು ಬ್ಯಾನರ್ಗೆ ಒಂದು ಟೈಟಲ್ ಕೇಳ್ತಾವನಲ್ಲ ಅಂತ ಹೇಳ್ಬಿಟ್ಟು ನಾನು ಕನ್ಫ್ಯೂಸ್ ಆಗಿಬಿಟ್ಟೆ. ಅದಾದಮೇಲೆ ಒಂದು ಕೆಲಸ ಮಾಡಿರಿ, ಯಾವುದೋ ಟೆನ್ಷನ್ ಇದೆ, ಗೆದ್ದು ಬಾ ಗಿಲ್ಲಿ ಅಂತ ಹಾಕ್ಬಿಟ್ರು ಅಂತ. ಅದಾದಮೇಲೆ ಆ ಟೈಟಲ್ ಹಾಕ್ಬಿಟ್ಟು ಕಳಿಸಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೊತ್ತಿಗೆ ಬಂದರು. ಬ್ಯಾನರ್ ಬಂತು ಮೊಬೈಲ್ಗೆ ಪ್ರಿಂಟು. ಸರ್ ನೋಡಿ ನಮ್ಮ ಹುಡುಗರು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಟೈಟಲ್ ಕೇಳಿದ್ರು. ನಾನು ಗೆದ್ದು ಬಾ ಗಿಲ್ಲಿ ಅಂತ ಹೇಳಿದ್ದೀನಿ ಸರ್ ಅಂತ. ಸರ್ ಇದು ಲೈನೇ ಚೆನ್ನಾಗಿದೆ, ಇದ್ರ ಮೇಲೆ ಒಂದು ಹಾಡು ಬರೆದು ಬಿಡಿ ಅಂದರು. ನಾನು ಡೈರೆಕ್ಷನ್ ಬರೆದ್ಬಿಟ್ಟು ಡೈಲಾಗ್ ಬರೀತಿದ್ದೆ, ನಿಜ ನನ್ನ ಕೈಲಿ ಹಾಡು ಬರೆಯೋಕ್ಕಾಗತ್ತಾ ಅಂತ. ಸರ್ ನೀವು ರೈಟ್ರು ಡೈರೆಕ್ಟ್ರು ಆಕ್ಟ್ರು ಸರ್, ನೀವು ನಿಮ್ಮ ಕೈಲಿ ಆಗುತ್ತಾ, ನೀವು ಬರೀರಿ ಅಂತಂದರು. ಆಮೇಲೆ ಒಂದು 9:10 ಗಂಟೆಗೆ ಅವ್ರು ಹೋದರು. ನಾನು ಫಸ್ಟು ಗೆದ್ದು ಬಾ ಗಿಲ್ಲಿ ಅಂತ ಬರ್ಕೊಂಡಿದ್ದಿಲ್ಲ, ಅದಕ್ಕೊಂದು ಲೈನ್ ಬರುತ್ತೆ, ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ ಗಿಲ್ಲಿ, ಎದ್ದು ಬಾ ಗಿಲ್ಲಿ ನೀ ಎದ್ದು ಬಾ ಗಿಲ್ಲಿ, ಗೆಲ್ಲಬೇಕಿಲ್ಲಿ ಗೆದ್ದು ನೀನು ನಿಲ್ಲಬೇಕಿಲ್ಲಿ ಅಂತ ಬರೆದೆ. ಪಲ್ಲವಿ ಸಿಕ್ತು. ಚರಣ ಆಮೇಲೆ ಒಂದು 7 ವರ್ಷದಿಂದ ಜರ್ನಿ ಮಾಡಿದ್ನಲ್ಲ ಅವನ ಜೊತೆ, ಯಾವ ಊರು ಏನು ಕತೆ ಎಲ್ಲ ಗೊತ್ತಾಗ್ಬಿಟ್ಟಿತ್ತು. ಅದಕ್ಕೆ ಮಳವಳ್ಳಿ ಮುತ್ತು ನೀನು ಕನ್ನಡಿಗರ ಸೊತ್ತು ನೀನು, ನಿನಗಿರೋ ಗೊತ್ತು ಇಡೀ ಮಂಡ್ಯಗೆ ಗೊತ್ತು ಅಂತ ಬರೋದು. ದಡದಪುರದ ಗಂಡು ನೀನು ದಂಡೆತ್ತಿ ಬಂದೆ ನೀನು, ಮಾತಿನ ಮಲ್ಲ ನೀನು ನಕ್ರೆ ಸಕ್ಕರೆ ಬೆಲ್ಲ ಅಂತ ಇಷ್ಟೊಂದಷ್ಟು ಲೈನ್ಗಳು ಬರ್ಕೊಂಡೆ. ಆಮೇಲೆ ನಮ್ಮ ಪ್ರವೀಣ್ ಸರು ಅವರು ಇದ್ರಲ್ಲ, ಅವರು ಇಮಿಡಿಯೇಟು ಸಾಂಗ್ ತುಂಬ ಚೆನ್ನಾಗಿ ಬರೆದಿದ್ದೀರಿ, ಬಟ್ ನೀವು ಪ್ರೆಸೆಂಟೇಷನ್ ಮಾಡ್ತಾಯಿದ್ರಿ ಗಿಲ್ಲಿಗೆ, ಇದು ನೀವೇ ಬರೆದಿರೋದು ನೀವೇ ಆಡಬೇಕು ಅಂತೇಳಿ ನಾನು ಫೋರ್ಸ್ ಮಾಡಿ ಆಡಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ನಾನು ಸ್ವಲ್ಪ ಗೈಡ್ ಮಾಡಿ ನನ್ನ ಕೈಲೇ ಆಡಿಸಿದ್ರು. ಬಹುಶಃ ಇವಾಗ ಅದು ಆ ಸಾಂಗು ಎಷ್ಟು ವೈರಲ್ ಆಗ್ತಿದೆ ಅಂದರೆ ಇವಾಗ ಖುಷಿ ಆಗ್ತಿದೆ ನನಗೆ. ಆ ಗಿಲ್ಲಿ ಕೊಡ್ತಿರೋಂಥ ಗಿಫ್ಟು ನಾನು ಏನು ಕೊಡಲಿ ಸರ್, ಗಿಲ್ಲಿಗೆ ಅಟ್ಲೀಸ್ಟ್ ನಮ್ಮ ಆಟಲೇ ಜಾಗ ಕೊಟ್ಬಿಟ್ಟಿದ್ದೀವಿ. ಅವನು ಸ್ನೇಹಿತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೊಬ್ಬ ಬ್ರದರ್ ಅವನು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ 7 ಇಯರ್ಸು ನಾವು ಪಟ್ಟಿರೋ ಕಷ್ಟ ಇದೆಯಲ್ಲ, ಅಯ್ಯೋ ಅದು ಅದು ಹೇಳೋಕ್ಕಾಗಲ್ಲ. ಬಟ್ ಗಿಲ್ಲಿ ಇವಾಗ ಅದನ್ನ ಕೆಲವು ವೀಡಿಯೋಗಳನ್ನ ಕೊಟ್ಬಿಡ್ತಿದ್ದೆ ಮಾಧ್ಯಮಕ್ಕೆ, ನೋಡಿ ಸರ್ ಅಂತ. ಈಗ ಕೊಟ್ಟರು ಅದು ಸಿಂಪತಿಯಿಂದ ಗಿಟ್ಟಿಸ್ಕೊಬಿಟ್ರು ಅಂತ ಅನ್ಕೊಂತಾರೆ. ಅದಕ್ಕೆ ಇವಾಗ ಏನಾಗುತ್ತೋ ರಿಸಲ್ಟ್ ನೋಡ್ತೀನಿ. ಅದಾದಮೇಲೆ ಒಂದು ಸರಿ ಮಾಧ್ಯಮದವರೆಲ್ಲ ಕರೆದ್ಬಿಟ್ಟು ಬನ್ನಿ ಸರ್ ನಮ್ಮ ಗಿಲ್ಲಿ ನಟನ ಲೈಫ್ ಹೆಂಗಿತ್ತು ಅಂತ ತೋರಿಸ್ತೀನಿ. ಇವಾಗ 2011ರಲ್ಲಿ ಯಶ್ ಅವ್ರದ್ದು ಒಂದು ಕಿರಾತಕ ಮೂವಿ ಬರುತ್ತೆ, ಅದರಲ್ಲಿ ಒಂದು ಸಾಂಗ್ ಇರುತ್ತೆ, ಮಳವಳ್ಳಿ ಮಧುರಲು ಅವ ಮಡ್ಗಿನಿ. ಆ ಸಾಂಗ್ ಒಂದು ಪ್ರಕಾರ ಅವತ್ತು ಯಶ್ ಅವ್ರಿಗೆ ಬರೆದ್ರು, ಅದಕ್ಕೆ ನಿಜವಾದ ಅರ್ಥ ಇವತ್ತು ಬಂದಿದೆ. ಬಿಗ್ ಬಾಸಲ್ಲಿ ಗಿಲ್ಲಿ ನಟನ್ಗೆ ಅವ್ನ ಬ್ಯಾನರ್ಸು ಎಲ್ಲರೇ ಕಟೌಟ್ಸು, ಇದಕ್ಕೊಂದು ಅರ್ಥ ಇವಾಗ ಸಿಗ್ತಾ ಅಂತ ಹೇಳ್ಬೋದಾ? ಇಲ್ಲ, ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಆವಾಗ ಕಿರಾತಕಕ್ಕೆ ಬರೆದಿದ್ದು ಕರೆಕ್ಟ್ ಲೈನ್ ಇಲ್ಲ ಅಂತ ನಾನು ಹೇಳಲ್ಲ. ಈಗ ಎಕ್ಸಾಂಪಲ್ ನಾನು ಬರೆದಿಲ್ಲ ಲೈನ್ಗಳಿದೆಯಲ್ಲ, ಮಳವಳ್ಳಿ ಮುತ್ತು ನೀನು ಕನ್ನಡಿಗರ ಸೊತ್ತು ನೀನು ಅಂತ, ಅದು ಬೇರೆ ಲೈನು. ನಿನಗಿರೋ ಗೊತ್ತು ಇಡೀ ಮಂಡ್ಯ ಗೊತ್ತು ಅಂತ ಬರೆದಿದ್ದಿಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಮಳವಳ್ಳಿ ಮದ್ದೂರಲ್ಲೂ ಅವ ಮಡಗಿನ ಅಂತ ಅವ್ರಿಗೆ ಬರೆದಿದ್ರು ಅವಾಗ ಯಶ್ ಸರ್ಗೆ. ಬಟ್ ಅದು ಅವಾಗ ತಿಕ್ಕಾಬಟ್ಟೆ ಕಿಕ್ ಬಂದಿತ್ತು ಬಿಡಿ. ಅದು ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಹುಡುಗರಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಲೇಟ್ಲಿ ಹೋಲ್ಸೇಲಾಗಿ ಪ್ಯಾಕೇಜ್ ಸಿಕ್ಬಿಡುತ್ತಲ್ಲ, ಆ ಥರ ಆಗ್ಬಿಟ್ಟೈತೆ ಈಗ. ಈ ಕಡೆ ಇದು ಗೆದ್ದು ಬಾಗಿಲ್ಲಿ, ಆ ಕಡೆ ಅದು ಎಲ್ಲರೂ ಹಾಕೊಂಡು ಆರಾಮಾಗಿ ಇಡ್ತಾಯಿದ್ದಾರೆ. ಬಟ್ ಖುಷಿ ಆಗುತ್ತೆ ಆ ಪ್ರಚಾರಕ್ಕೆ, ಮತ್ತು ಅದು ಒಂದು ಇದಕ್ಕೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೇಟಸ್ಗಳು ನನಗೆ ಎಷ್ಟು ಜನ ಇವಾಗ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದಾರೆ, ಸರ್ ನೀವು ಸಾಂಗ್ ಬರೆದಿದ್ರೆ ಸಕ್ಕದಾಗಿ ಬರೆದಿದ್ದೀರಿ ಸರ್, ನಾವು ಆಲ್ರೆಡಿ ಶೇರ್ ಆಗ್ತಿದ್ದೀವಿ ಸರ್ ಅಂತೇಳಿ ಅವರದೇ ಫೋಟೋಗಳು ಹಾಕೊಂಡು ಮಾಡ್ತಿದ್ರೆ ಖುಷಿ ಆಗುತ್ತೆ ಸರ್. ಈಗ ಬಿಗ್ ಬಾಸ್ನಾಗೆ ಹೋಗೋಕ್ಕೂ ಮುಂಚೆ ಅವ್ರು ಯಾವುದೋ ಡೆವಿಲ್ ಮೂವಿ ಶೂಟಿಂಗಲ್ಲಿ ಇರ್ತಾರಂತೆ. ಅವಾಗ ಬಿಗ್ ಬಾಸಿಂದ ಒಂದು ಕಾಲ್ ಬರುತ್ತೆ. ಆವಾಗ ಫಸ್ಟ್ ಕಾಲ್ ನಿಮಗೆ ಹೇಳ್ತಾರೆ, ಅಣ್ಣ ಬಿಗ್ ಬಾಸಿಗೆ ಕಾಲ್ ಬಂದಿದೆ, ಏನಾಗುತ್ತೋ ಗೊತ್ತಿಲ್ಲ, ಒಂದು 4-5 ದಿನ. ಆವಾಗ ಅವ್ನ ಖುಷಿ ಯಾವ ಥರ ಪಟ್ಟಿದೆ ಸರ್? ನಿಮಗೆ ಅದನ್ನೆಲ್ಲ ಹೇಳ್ಬಾರ್ದು. ನಾವು ಎಕ್ಸ್ಪೆಷಲಿ ಆ ವಿಷಯ ಎಲ್ಲ ಡೆವಿಲ್ ಶೂಟಿಂಗ್ ಮಾಡ್ತಿದ್ದೀನಿ ಅಥವಾ ದರ್ಶನ್ ಸರ್ ಜೊತೆಲಿ ಸಿನಿಮಾ ಮಾಡ್ತೀನಿ ಅನ್ನೋದಕ್ಕೆ ಒಂದು ಪಾರ್ಟಿ ಕೊಟ್ಟಿದ್ವಿ. ಅಂದರೆ ಪಾರ್ಟಿ ಅದು ನಿಮ್ಗೆ ಗೊತ್ತಿರೋ ಬೇರೆ ಪಾರ್ಟಿ ಅಲ್ಲ, ನಾವು ತಪ್ಪು ತಿಳ್ಕೊಳ್ಕೋಬೇಡಿ. ನಾವೆಲ್ಲ ಚಿಕನು ಮಟನ್ ಏನಾಗುತ್ತೆ ಅದನ್ನೆಲ್ಲ ತಿನ್ನೋದೇ ನಮಗೊಂದು ಪಾರ್ಟಿ. ಹಾಗಾಗಿ ನಾವು ಅವತ್ತೊಂದಿನ 1 kg ಮಟನ್ ತಗೊಬಂದು ಇಲ್ಲಿ ನಾವು ಇಬ್ಬರೇ ಕೂತ್ಕೊಂಡು ಊಟ ಮಾಡ್ತಾ ಅದನ್ನು ಅನುಭವಿಸಿದ್ವಿ. ಯಾಕಂದರೆ ದರ್ಶನ್ ಸರ್ ಅಂತ ಒಬ್ಬರು ಆರ್ಟಿಸ್ಟ್ ಜೊತೆಲಿ ಒಂದು ಸಣ್ಣ ಪಾತ್ರ ಸಿಕ್ಕಿದ್ರೆ ಅದು ಎಷ್ಟೋ ಖುಷಿಯಾಗ್ಬಿಡುತ್ತಲ್ಲ, ಆ ಥರ ಸಿಕ್ಬಿಟ್ಟು ನಾವು ಅದನ್ನು ಮಾಡಿದ್ವಿ. ಅದಾದಮೇಲೆ ಹಂಗೆ ಮಾಡ್ತಿದ್ದು ಡೆವಿಲ್ ಶೂಟಿಂಗ್ ಆದಮೇಲೆ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಿದ್ದು, ಅದು ನಿಲ್ಲಿಸಾದ್ಮೇಲೆ ಜಿ ಕನ್ನಡದಲ್ಲಿ ಪಾಪ ವರ್ಕ್ ಇರಲಿಲ್ಲ. ಅದ್ರ ಗ್ಯಾಪಲ್ಲಿ ಒಂದು ಸರಿ ಫೋನ್ ಬಂತು ಹಿಂಗಿದೆ ಅಂತ. ಆವಾಗ ಫಸ್ಟ್ ನನಗೆ ಹೇಳಿದೆ, ಸರ್ ಈ ಥರ ಬಿಗ್ ಬಾಸ್ ಬಂದಿದೆ, ಇನ್ನೂ ಕನ್ಫರ್ಮ್ ಆಗಿದ್ದೆ ಎಲ್ಲೋ ಗೊತ್ತಿಲ್ಲ ಸರ್, ಆದರೆ ಯಾರಿಗೂ ಹೇಳೋದು ಬೇಡ ಸರ್, ನಿಮ್ಗೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನಾವಿಬ್ಬರಿಗೆ ಮಾತ್ರ ಗೊತ್ತಿತ್ತು ಅದು. DKDನಲ್ಲಿ ಒಂದು ಸಾಂಗಲ್ಲಿ ಒಂದು ಡೈಲಾಗ್ ಹೊಡಿತಾನೆ, ಪಂಚೆ ಕಟ್ಕೊಂಡು ಬಂದ ಅಂತ. ಅವ್ರ ಕೋ ಕಂಟೆಸ್ಟೆಂಟ್ ಒಂದು ಇವನು ಪಂಚೆ ಕಟ್ಕೊಂಡು ಬಿಗ್ ಬಾಸ್ಗೆ ಹೋಗ್ತಾನಂತೆ ಅಂತ ಡೈಲಾಗ್ ಹೊಡಿತಾನೆ. ಅವ್ನು ಅವಾಗ ಗಿಲ್ಲಿ ನಟ ಅವ್ರು ಹೇಳ್ತಾರೆ, ಬಿಗ್ ಬಾಸ್ ಪಂಚೆ ಕಟ್ಕೊಂಡೆ ಬಿಗ್ ಬಾಸ್ ಹೋಗ್ತೀನಿ, ಪಂಚೆನಲ್ಲೇ ಕಪ್ ಗೆತ್ಕೊಂಡ್ಬರ್ತೀನಿ ಅಂತ ಕೂಡ ಒಂದು ಡೈಲಾಗ್ ಹೇಳಿದ್ದಾನೆ. ಅದು ನಿಜ ಆಗುತ್ತಾ ಸರ್? ಖಂಡಿತ ನಿಜ ಆಗಬೇಕು. ಆಮೇಲೆ ಓಪ್ನ ಯಾವತ್ತೂ ನಾವು ಕಳ್ಕೊಳ್ಳಲ್ಲ ಸರ್, ಓಪ್ನ ಯಾವತ್ತೂ ಕಳ್ಕೊಳ್ಳಲ್ಲ. ಸುದೀಪ್ ಅಣ್ಣವರು ಈ ಕೈನ ಹಿಂಗೆ ಎತ್ತವರೆಗೂ ಕಳ್ಕೊಳ್ಳಲ್ಲ. ಅಕಸ್ಮಾತ್ ಮಿಸ್ಸಾಗಿ ಇವನು ಕಪ್ ಮಿಸ್ ಆಗುತ್ತೆ ಅನ್ನೋದೇನಾರು ಅಕಸ್ಮಾತ್ ಇದ್ದರೆ ನನ್ನ ನಾಟಕ ಅಂತ ಬಿಟ್ಟಿದೆಯಲ್ಲ, ಇವ್ನು ಗೆಲ್ತಾನೆ ಅನ್ನೋದಕ್ಕೆ ಮೇಲೆ ಬರೆದಿರೋದು ಸಾಂಗ್. ಅದು ಎಲ್ಲೋ ಒಂದು ಕಡೆ ಆ ಥರದ್ದು ಏನೇನು ನಡೀತಿದೋ ಗೊತ್ತಿಲ್ಲ, ಹೊರಗಡೆ ನಡೀಲಿ, ಅದೇನೇನು ನಡೀತದೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಏನಾಗುತ್ತೋ ಅಂತ. ಯಾಕಂದರೆ ಇನ್ನು 2 ಡೇಸೇ ತಾನೇ ಇರೋದು, ಕಾಯೋಣ. ಈಗ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಅವ್ರು ಇರೋ ಕ್ರೇಜು ಈ 12 ಸೀಸನಲ್ಲಿ ಎಲ್ಲೂ ನಾನು ಕಂಡಿಲ್ಲ. ಈ ಕರ್ನಾಟಕ ಅಲ್ಲ, ತಮಿಳು, ಆಂಧ್ರ ಎಲ್ಲ ಕಡೆನೂ ಗಿಲ್ಲಿನಲ್ಲಿ ಗಿಲ್ಲಿ ಬಿಗ್ ಬಾಸ್ ಗಿಲ್ಲಿ 2 ಸೇರಿದ್ರೆ = ಗಿಲ್ಲಿ ನಟ ಆಗಿಬಿಡುತ್ತೆ. ಈ ಒಂದು ಕ್ರೇಜ್ನ ನೀವು ಕಂಡಿದ್ದೀರಾ? ಎಷ್ಟು ಖುಷಿ ಆಗುತ್ತೆ ಸರ್ ಗಿಲ್ಲಿಗೆ ಕ್ರೇಜ್ ಇರೋದು? ನಾನು ಯಾವಾಗಲೇ ಹೇಳಿದ್ನಲ್ಲ ಸರ್, ಇದೆಲ್ಲ ನಾವು ಕನಸ್ಕೊಂಡಿದ್ವಿ ಅಂತ. ಗಾಡ್ ಗಿಫ್ಟು ಅವನಿಗೆ.
ಈ ಜನಗಳ ಪ್ರೀತಿ ಏನು ಕತೆ ಇದೆಲ್ಲ ಸಿಕ್ಕಿರೋದು, ಆಮೇಲೆ ಈ ಥರದ್ದು ಒಂದು ಪ್ರಚಾರ ಸಿಕ್ಕಿರೋದು ಅವನಿಗೆ ಗಾಡಿಗೆ ಬಿಟ್ಟು, ಅದು ಕೊನೆಯವರೆಗೂ ಅವನು ಉಳಿಸ್ಕೋಗ್ತಾನೆ ಅನ್ನೋ ನಂಬಿಕೆ ಇದೆ. ಅವ್ನು ಉಳಿಸ್ಕೋಬೇಕು. ಯಾಕಂತೇಳಿದ್ರೆ ಒಂದು ಯಶಸ್ಸನ್ನು ಸಿಗುತ್ತಲ್ಲ ಸರ್, ಆ ಯಶಸ್ಸು ಅನ್ನೋದು ತಪಸ್ಸು. ಅವ್ನು ಕೂತಿದ್ದ ತಪಸ್ಸಿಗೆ, ನಾನು ಹಿಂಗೆ ಮಾಡಬೇಕು ಅಂತ. ಯಾಕಂದ್ರೆ ನಾನು ಅವನು 7 ವರ್ಷ ಜರ್ನಿಲಿ ಕಳೆದಿರೋದು, ಅದು ಎಷ್ಟು ಡೈಲಾಗ್ ಬರೆದಿದ್ದೆವು, ಅದು ಎಷ್ಟು ಪೇಪರ್ಗಳು ಬರೆದು ಹೊರದಾಕಿದೆವೋ ಗೊತ್ತಿಲ್ಲ ನಮ್ಗೆ ಅದೇ ಕೆಲಸ. ಯಾಕಂದ್ರೆ ನಾನು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ, ಹಾಗಾಗಿ ಅವನು ಎಲ್ಲೂ ಹೋಗ್ತಾ ಇರಲಿಲ್ಲ. ಬಟ್ ಗಿಲ್ಲಿ ನಟನಿಗೆ ನಾನು ಬರೀ ಡೈಲಾಗ್ ಅನ್ನೋದು ತುಂಬ ಇಷ್ಟ. ಗಿಲ್ಲಿ ನಟನಿಗೆ ಡೈಲಾಗ್ಸ್ ಅಂದರೆ ತುಂಬ ಇಷ್ಟ. ಆ ಡೈಲಾಗ್ನ ಯಾವ ರೀತಿ ಕೊಡ್ದಾನೆ ಅಂದರೆ, ಅದು ಕಾಮಿಡಿಯಾಗಿ ಕೊಡ್ತಾನೋ, ಸೀರಿಯಸ್ಸಾಗಿ ಕೊಡ್ತಾನೋ, ಇಂಡೈರೆಕ್ಟಾಗಿರೋರಿಗೆ ಡೈರೆಕ್ಟಾಗಿ ಹೊಡೆಯಲ್ಲ, ಇಂಡೈರೆಕ್ಟಾಗಿ ಹೊಡಿತಾನೆ. ಬಟ್ ಅದನ್ನು ಕೇಳಿಸ್ಕೊಳೋರ್ಗೆ ಮಾತ್ರ ತುಂಬ ಆರ್ಟ್ ಆಗುತ್ತೆ. ಅದು ಅವ್ರು ಮಾಡಿರೋ ತಪ್ಪಿಗೆ ಡೈರೆಕ್ಟಾಗಿ ಕೊಟ್ಟಿರ್ತಾನೋ, ಇಂಡೈರೆಕ್ಟಾಗಿ ಕೊಟ್ಟಿರ್ತಾನೋ, ಯಾವ ರೂಟಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಕರೆಕ್ಟಾಗಿ ಮೆಸೇಜ್ನ ಮಾತ್ರ ತಲುಪಿಸಿರ್ತಾನೆ. ಇದೆಷ್ಟಿದೆ ಸರ್. ನಿಮಗೆ ನಿಮ್ಮ ಮನೇಲೆಲ್ಲ ಕೋಳಿ ಸಾಕಿದರೆ ನೀವೇನು ಮಾಡ್ತೀರಿ? ಅಂತ ಓಡಿಸ್ತಾರಲ್ಲ, ಹಂಗೆ ಕಲ್ಲು ತಗೊಂಡು ಏನು ಹೊಡೆಯಲ್ಲ ತಾನೆ ಕೋಳಿಗೆ. ಆ ಥರ ಅವ್ನು ಯಾರು ಮನ್ಸ್ಗೂ ನೋವು ಮಾಡಲ್ಲ, ಸಿಂಪಲಾಗಿ ಅವನು ಸದ್ದಾಗ್ತಾ ಇರ್ತಾನೆ. ಈ ಕಳೆದ ಸೀಸನ್ನು, ಈ ಸೀಸನ್ನು ಎಲ್ಲ ನೋಡ್ತಿದ್ರೆ, ಲಾಸ್ಟ್ ಸೀಸನಲ್ಲಿ ನೋಡಿದ್ರೆ ಹನುಮಂತು ಮತ್ತು ಧನುಷ್, ಧ್ರುವಂತ್ ಅವ್ರದ್ದು ಒಳ್ಳೆ ಫ್ರೆಂಡ್ಶಿಪ್ ಆಗಿ ಬರುತ್ತೆ. ಈ ಸೀಸನ್ನಲ್ಲಿ ರಘು ಮತ್ತು ಗಿಲ್ಲಿದು ಒಂದು ಒಳ್ಳೆ ಟ್ರೂ ಫ್ರೆಂಡ್ಶಿಪ್ ಆಗಿ ಹೊರಗೆ ಬರ್ತಾರೆ. ಆ ಫ್ರೆಂಡ್ಶಿಪ್ನಲ್ಲಿ ಒಂದೆರಡು ಕಡೆ ಗಿಲ್ಲಿ ಜೊತೆ ಜಗಳ ಆಡೋಕೆ ಕೂಡ ಹೋಗ್ಬಿಡ್ತಾನೆ. ಅದೆಷ್ಟು ಬೇಸರ ಮೂಡಿಸ್ತು ಸರ್ ನಮಗೆ. ಅವನೊಂದ್ಸರಿ ಅಣ್ಣ ನನಗೂ ಕೊಡು ಅಂತ ಏನೋ ಒಂದು ಸರಿ ಊಟ ಕೇಳ್ತಾನೆ ರಘು ಸರ್ನ. ಆಗ ರಘು ಸರ್ ಕೊಟ್ಟಿರಲ್ಲ. ಮೊನ್ನೆ ರಘು ಸಾರು ನಲ್ಲಿ ಮುಳೆ ಕೇಳ್ತಾರೆ, ಆದರೆ ಗಿಲ್ಲಿ ಕೊಟ್ಟಿರಲ್ಲ. ನೀನು ಕೊಟ್ಟರೆ ನಾನು ಕೊಡ್ತೀನಿ ಅಷ್ಟೇ, ನೀನು ಹೇಗಿದೆಯಾ ನಾನು ಹಂಗಿರ್ತೀನಿ, ನಾನು ಫ್ರೆಂಡ್ಶಿಪ್ ಆಗಿರ್ತೀನಿ. ಇಲ್ಲ ನಾನು ಆಲ್ರೆಡಿ ನೀನಿದ್ದಂಗೆ ನಾನು ಇರಬೇಕು ಅಂದ್ರೆ ಅದಕ್ಕೂ ರೆಡಿ ಅಂತೇಳಿ ಗಿಲ್ಲಿ ನಟನ ಆಕ್ಟಿವಿಟೀಸ್ ಅದು. ಯಾಕಂತೇಳಿದ್ರೆ ಇವಾಗ ನಾನು ಹೇಳ್ತಿರೋದು ಆ ಫ್ರೆಂಡ್ಶಿಪ್ ಅನ್ನೋದನ್ನ ಕ್ಯಾರಿ ಮಾಡ್ತಾನಲ್ಲ. ಬಟ್ ಅವರು ರಘು ಅಣ್ಣನ ಜೊತೆಲೇ ಫ್ರೆಂಡ್ಶಿಪ್ ಮಾಡಿದ್ದಾನೆ ಅಂತ ಹೇಳಕ್ಕೆ ಹೋಗಬೇಡಿ. ಅಶ್ವಿನಿ ಮೇಡಮ್ ಜೊತೆನೂ ಚೆನ್ನಾಗಿದ್ದಾನೆ, ರಕ್ಷಿತ್ ಅವ್ರ ಜೊತೆ ಚೆನ್ನಾಗಿದೆ, ಧ್ರುವನ್ ಚೆನ್ನಾಗಿದ್ದಾನೆ, ಕಾವ್ಯ ಜೊತೆಲಿ ಚೆನ್ನಾಗಿದ್ದಾನೆ. ಅವ್ರನ್ನ ಒಬ್ಬರನ್ನ ಯಾರನ್ನಾರು ಎದುರಾಕೊಂಡು ಪಾಪ ಇದು ಮಾಡೋದ ಸರ್. ಒಬ್ಬರು ಮನಸ್ಸಿಗೆ ನೋವು ಮಾಡಿದಿರೋಂಥ ವ್ಯಕ್ತಿ ಗಿಲ್ಲಿ. ಬಟ್ ಎಲ್ಲರನ್ನೂ ಕಾಮಿಡಿಯಲ್ಲೇ ನಗಿಸ್ತಾನೆ. ಅವನೊಳಗಡೆ 1000 ನೋವಿದೆ, ಅದು ನನಗೆ ಮಾತ್ರ ಗೊತ್ತು. ಅರ್ಥ ಆಯ್ತಾ? ಅದನ್ನೆಲ್ಲ ಸ್ವಲ್ಪ ಹೇಳ್ಬಾರ್ದು, ಅದನ್ನೆಲ್ಲ ಅಷ್ಟು ನೋವು ಅಲ್ಲ. ಚಾರ್ಲಿ ಚಾಂಪಿಯನ್ದು ಹಂಗೆ ಅಲ್ಲ ಸರ್ ಲೈಫು, ಸುಮಾರು ನೋವಿತ್ತು, ಆದರೆ ಇಡೀ ಜಗತ್ತನ್ನೇ ನಗಿಸ್ತಿದ್ರು ಅವರು. ಸೊ ಆ ಥರ ನನ್ನ ಗಿಲ್ಲಿ ನಟ, ನನ್ನ ಗೆಳೆಯ. ಬಿಗ್ ಬಾಸ್ನಲ್ಲಿ ಫ್ಯಾಮಿಲಿ ರೌಂಡ್ ಅಂತ ಬರುತ್ತೆ. ಅವಾಗ ಗಿಲ್ಲಿ ನಟ ಅವ್ರ ತಂದೆ ಮತ್ತು ಅವ್ರ ತಾಯಿ ಬರ್ತಾರೆ. ಆ ತಂದೆ ತಾಯಿ ಬಂದೋದ್ಮೇಲೆ ಗಿಲ್ಲಿ ನಟ ಮೇಲೆ ಮನೆಯಲ್ಲಿ ಒಂದಷ್ಟು ಜನಕ್ಕೆ ಬೇರೆಯೇ ಒಪಿನಿಯನ್ ಇರುತ್ತೆ. ಅವ್ರ ತಂದೆ ತಾಯಿ ಬಂದೋದ್ಮೇಲೆ ಎಲ್ಲರ ಮನಸ್ಸಿನಲ್ಲಿರೋ ಒಪಿನಿಯನ್ನು ಚೇಂಜ್ ಆಗಿಬಿಡುತ್ತೆ. ಅದು ಗಿಲ್ಲಿ ನಟ ಇಲ್ಲಿ ಮಾತ್ರ ಹಂಗಲ್ಲ, ಅವ್ನು ರಿಯಲ್ ಲೈಫ್ನಲ್ಲೂ ಹಂಗೆ ಇರೋದು. ನೆನ್ನೆ ಸಹ ಅಶ್ವಿನಿ ಅವ್ರು ಒಂದು ಹೇಳ್ತಾರೆ, ನೀನು ನನ್ನ ಲೈಫಲ್ಲಿ ಸಿಕ್ಕಿದ್ದು ನನಗೆ ತುಂಬ ಥ್ಯಾಂಕ್ಸ್, ನಿನ್ನ ಥರನೂ ಲೈಫ್ನ ಲೀಡ್ ಮಾಡ್ಬೋದಾ, ಏನೇ ಕಷ್ಟ ಬಂದರೂ ಜಾಲಿಯಾಗಿ ಥಿಂಕ್ ಮಾಡ್ಬೋದು, ಜಾಲಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋದಕ್ಕೆ. ಅವನು ಇರೋ ರಿಯಲ್ ಲೈಫೇ ಇದೇನಾ, ಇಲ್ಲ ಅಂತಂದರೆ ಅವ್ನು ಜನಕ್ಕೆ ಒಂದು ಮೆಸೇಜ್ ಕೊಡೋದಕ್ಕೆ ಈ ಥರ ಇದ್ದಾರೆ. ನಿಮ್ಗೆ ಒಂದೇ ಡೈಲಾಗ್ ಕೇಳಲ್ಲ, ಅವನು ಶಾಂಪಲ್ ಅಲ್ಲ, ಎಕ್ಸಾಂಪಲ್. ಎಲ್ಲರಿಗೂ ಹಿಂಗಿರ್ಬೋದು ಅನ್ನೋದಕ್ಕೆ ಅವ್ನು ಶಾಂಪಲ್ ಅಲ್ಲ, ಎಕ್ಸಾಂಪಲ್. ಅವನು ಟೋಟಲ್ ಯಾರಿಗಾದ್ರೂ ಅಷ್ಟೇ. ಗಿಲ್ಲಿ ನಟ ಈ ಥರ ಲೈಫ್ ಲೀಡ್ ಮಾಡ್ತಾನೆ. ಜೊತೆಗೆ ಇನ್ನೊಂದಪ್ಪ ಸಿಂಪಲಾಗಿ ಇದ್ಕೊಂಡು ಈ ಥರ ಸಾಧನೆ ಮಾಡ್ಬೋದಾ ಅಥವಾ ಈ ಥರ ಹೆಸರು ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ. ಇವಾಗ ಕರ್ನಾಟಕದಲ್ಲಿರೋವಂಥ ಚಿಕ್ಕ ಮಕ್ಕಳಿಗೆ ಕಾಮಿಡಿಯನ್ ರೂಪದಲ್ಲೇ, ಕಾಮಿಡಿನಲ್ಲೇ ಬೆಳೆದು ಬೇರೆ ಲೆವೆಲ್ಗೆ ಹೋಗಬೇಕು ಅಂತ ಕನ್ಸ್ಕೊಳ್ಳೋವ್ರಿಗೆ ಗಿಲ್ಲಿ ನಟ ಒಂದು ಇನ್ಸ್ಪಿರೇಷನ್ ಆಗ್ತಾರೆ ಸರ್. ಖಂಡಿತ ಇನ್ಸ್ಪಿರೇಷನ್ ಖಂಡಿತ ಸರ್. ಇವಾಗ ಅವನಿಗೆ ಅಂತಲ್ಲ, ಗಿಲ್ಲಿ ನಟ ಬರೀ ಮಕ್ಕಳಿಗೆ ಈಗ ಎಷ್ಟು ಜನ ಟ್ರೆಂಡಿಂಗ್ ಅಂದರೆ, ಮಕ್ಕಳು ಮನೆಗೆ ಹೋದರೆ ಗಿಲ್ಲಿ ನಟ. ನಮ್ಮ ಕಡೆ ಸುಮಾರು ಜನ ಫೋನ್ ಮಾಡ್ತಾರೆ, ಆಲ್ರೆಡಿ ಗಿಲ್ಲಿ ನಟ ನೋಡೋಕ್ಕೆ ಬಿಗ್ ಬಾಸಲ್ಲಿ ಕೂತಿರ್ತಾರೆ ಮಕ್ಕಳು. ಆ ಥರ ಹೃದಯ ಗೆದ್ದಿರೋದು ಸರ್ ಎಲ್ಲರ ಹೃದಯನೂ. ಅದು ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ಇದ್ದಾನೆ ಅವನು. ನಾನು ಬೇಜಾನ್ ಜನ ಆರ್ಟಿಸ್ಟ್ ದರ್ಶನ್, ಸುದೀಪು, ಯಶವಂತ್ ಅವ್ರನ್ನ ಟ್ಯಾಟೋಗಳು ಹಾಕ್ಸ್ಕೊಳೋದನ್ನ ನೋಡಿದ್ದೀನಿ. ಇದೇ ಫಸ್ಟ್ ಟೈಮ್ ಎಂಟೈರ್ ಇಂಡಿಯಾದಲ್ಲೇ ಬಿಗ್ ಬಾಸ್ ನಡೆಯುತ್ತೆ. ಈ ಬಿಗ್ ಬಾಸ್ನ ಒಳಗೋಗಿರುವಂಥ ಕಂಟೆಸ್ಟೆಂಟ್ಗೆ ಅವಾಗೇನು ಕ್ರೇಜ್ ಸ್ವಲ್ಪ ಮಟ್ಟಕ್ಕಿರುತ್ತೆ. ಬಿಗ್ ಬಾಸ್ ಒಳಗೋದ್ಮೇಲೆ ಅವ್ನ ಆಟ ನೋಡಿ, ಅವ್ನು ಬೆಳೆದಿರೋ ಕ್ರೇಜ್ನ ನೋಡಿ ಒಂದಷ್ಟು ಜನ, ಒಂದು 4 ರಿಂದ 10 ಜನವರೆಗೂ ಸಹ ಅವನ್ನ ಟ್ಯಾಟೋಗಳು ಹಾಕ್ಸ್ಕೊಂಡು, ಟ್ಯಾಟೋ ಹಾಕ್ಸಿರೋರನ್ನ ಸಹ ಬಿಗ್ ಬಾಸ್ನೊಳಗೆ ಕಳ್ಸಾನೆ. ಈ 102 ದಿನದಲ್ಲಿ ಅವ್ನು ಎಮೋಷ್ನಲ್ ಆಗಿರೋದು ನಾನು ನೋಡಿಲ್ಲ ಖಂಡಿತ ಬಿಗ್ ಬಾಸ್ನಲ್ಲಿ. ಅವತ್ತು ಆ ಸ್ಟೇಜ್ ಮೇಲೆ ಎಮೋಷ್ನಲ್ ಆಗಿಬಿಡ್ತಾನೆ. ಅದು ಎಷ್ಟಿದಾಯ್ತು ಸರ್? ಅಂದರೆ ಆ ವ್ಯಕ್ತಿ ಆ ಥರ ಹೋದಾಗ ಪಾಪ ಅವನು ಕಣ್ಣಲ್ಲಿ ನೀರು ತುಂಬ್ಕೊ ಹೇಳ್ತಾನೆ ಅದನ್ನು. ಸೊ ಆ ಹೇಳೋದನ್ನ ಇವತ್ತಿಗೂ ನನಗೂ ನೀರು ಬಂದ್ಬಿಡುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಯಾಕಂದರೆ ನಾವೆಲ್ಲ ಬರೀ ಹಾರ್ಟ್ನ ಶೇರ್ ಮಾಡ್ಕೊಂಡ್ರಲ್ಲ ಸರ್. ತಟ್ಟೆಯಿಂದ ಹಿಡಿದವ್ರಿಗೂ, ಬಟ್ಟೆ ಒಂದು ಹಿಡಿದವ್ರಿಗೂ, ಬೆಡ್ಶೀಟಿಂದವರೆಗೂ, ಚಾಪೆಯಿಂದ ಹಿಡಿದು ದಿಂಬದ್ರವ್ರು ಎಲ್ಲನೂ ಶೇರ್ ಮಾಡ್ಕೊಂಡಿದ್ದವ್ರು ನಾವು. ಯಾಕಂತೇಳಿದ್ರೆ ನಾವು ಹೇಳ್ಬೇಕಾದಾಗ ಆ ವ್ಯಕ್ತಿ ಟ್ಯಾಟೋ ಹಾಕೋತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಎಷ್ಟು ಇಷ್ಟ ಆಗಿರಬೇಡ, ಅವರು ಆಗ ಹಾಕೋತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಎಷ್ಟು ಇಷ್ಟ ಆಗಬೇಡ. ಸೊ ಅವ್ನು ನೋಡ್ಬಿಟ್ಟು ಪಾಪ ಅವ್ನು ಹೇಳ್ತಾನೆ, ಫಸ್ಟ್ ಅವ್ನು ಅಣ್ಣನ ಮನೆಗೆ ಹೋಗ್ಬೇಕು ನಾನು, ಪಾಪ ಎಲ್ಲೇ ಯಾರೋ ಗೊತ್ತಿಲ್ಲ ನನಗೆ, ಅಪ್ಪನ ಅಮ್ಮನ ಯಾರೋ ಗೊತ್ತಿಲ್ಲ, ನಾನು ಫೋಟೋ ಹಾಕಂದ್ರೆ ಟ್ಯಾಟೋ ಹಾಕ್ಸ್ಕೊಂಡವನೆ, ನಾನು ಇಲ್ಲಿಂದ ಹೋದ್ಮೇಲೆ ಅವ್ನು ಮನೆಗೆ ಹೋಗ್ಬೇಕು ಫಸ್ಟು ಅಂತ ಹೇಳ್ತಾರೆ. ಅದಲ್ವ ಸರ್ ವ್ಯಕ್ತಿತ್ವ? ಆ ಥರ ವ್ಯಕ್ತಿ ಅವನು.
ಈಗ ಗಿಲ್ಲಿ ನಟ್ ಅವ್ರು ಬಿಗ್ ಬಾಸ್ ಗೆದ್ದಿಲ್ಲ ಅಂದರೂ ನಮ್ಗೇನಿದಿಲ್ಲ. ಕರ್ನಾಟಕ ಜನತೆ ಮನಸ್ಸನ್ನ ಗೆದ್ದುಬಿಟ್ಟಿದ್ದಾನೆ. ಅವ್ನ ಕಪ್ ಒಂದು 50 ಲಕ್ಷ ಒಂದು ಹೆಸರಷ್ಟೇ, ಸೀಸನ್ 12ರಲ್ಲಿ ಗೆದ್ದಿದ್ದಾನೆ. ಅದು ಬೇಕಾದರೆ ನಮಗೆ ಬೇಡ. ಬಿಗ್ ಬಾಸ್ನಲ್ಲಿ ಆಚೆ ಬಂದಮೇಲೆ ಒಂದಷ್ಟು ಸಿನಿಮಾಗಳನ್ನ ಮಾಡಿ ಇವಾಗ ಗೆದ್ದಿರೋ ಮನಸ್ಸಿನಲ್ಲೇ ಇನ್ನು ಬರ್ತಕ್ಕಂಥ ಮನಸ್ಸುಗಳು ಎಲ್ಲ ಕ್ರೇಜ್ನ ಗಿಲ್ಲಿ ಒಂದು ಒಳ್ಳೆ ಸ್ಟಾರಾಗಿ ಬೆಳಿತಾನೆ ಅನ್ನೋದಿದೆ ಸರ್. ಅದು ನನಗೆ ಆವಾಗಲೇ ಗೊತ್ತು, 7 ಇಯರ್ಸ್ ಬ್ಯಾಕೆ ಗೊತ್ತು ಗಿಲ್ಲಿ ನಟನ ಹಂಗೆ ನಾವು ಟೀಮಲ್ಲಿ ಇದ್ದೀವಲ್ಲ ಸರ್, ನಾವಿಬ್ಬರು ಇಮ್ಯಾಜಿನೇಷನೇ ಬೇರೆ ಹಾಕೊಂಡಿದ್ವಿ. ನಾವು ಕಂಟೆಂಟ್ ಮಾಡಬೇಕಾದಾಗಲೇ ಇದು ಹೋಗುತ್ತೆ ಇದು ಹೋಗಲ್ಲ ಎಲ್ಲ ಗೊತ್ತಿತ್ತು ನಮಗೆ ಡೈಲಾಗ್ ಬರೀಬೇಕಾದ್ರೆ. ಅದಲ್ಲದೆ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈಗಿರೋ ಟ್ರೆಂಡಲ್ಲಿ ಅವ್ನಿಗೆ ಒಳ್ಳೊಳ್ಳೆ ಕತೆ ಮಾಡೋರು ಬೇಕು. ಅದಲ್ಲದೆ ಇನ್ನೊಂದೇನಪ್ಪ ಅಂದರೆ ಒಳ್ಳೆ ಕತೆ ಇರೋಂಥ ಒಳ್ಳೆ ನಟ ಅವನು. ಗಿಲ್ಲಿ ನಟ ಅಲ್ಲ, ಸುಮಾರು ಜನಕ್ಕೆ ನಾನು ಇಂಟರ್ವ್ಯೂಲಿ ಹೇಳ್ತೀನಿ, ಗಿಲ್ಲಿ ನಟ ನಾನು ಕರೆಯೋದು ಗಿಲ್ಲಿ ನಟ ಅಂತ ಕರೆಯಲ್ಲ, ಒಳ್ಳೆ ನಟ ಅಂತ ಕರೀತೀನಿ ನಾನು. ಸೊ ಅಷ್ಟು ನನಗೆ ಅವ್ನು ಕಂಡ್ರೆ ತುಂಬ ಪ್ರೀತಿ. ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆ ಥರ ನೀವು ಹೇಳಿದ್ರಲ್ಲ, ಆ ಥರ ಒಬ್ಬ ಹೀರೋ ಆಗಬೇಕು ಅಂತ, ಇವಾಗ ಅವ್ನಿಗೊಂದು ಹೀರೋ ಆಗೋಂಥ ಒಂದು ಖಂಡಿತ ಯೋಗ್ಯತೆ ಬಂದಿದೆ ಸರ್. ಅದನ್ನು ಉಳ್ಕಿಸ್ಕೋಬೇಕು, ಬಟ್ ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಅವನು ಖಂಡಿತ ಮಾಡ್ತೀವಿ. ಈ 12 ಸೀಸನ್ಗಳಲ್ಲಿ ಮೊನ್ನೆ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಬಿಗ್ ಬಾಸ್ನ ಗಿಲ್ಲಿ ನಟ ಅರ್ಥ ಮಾಡ್ಕೊಂಡಾಗೆ ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಅದು ಅವನು ಸೈಲೆಂಟಾಗಿ ಇದ್ಕೊಂಡೆ ಕಾಮಿಡಿ ರೂಪದಲ್ಲೇ ಅವ್ನು ಎಲ್ಲಿ ಸ್ಟ್ಯಾಂಡ್ ತೊಗೊಬೇಕು, ಯಾವ ಗೇಮ್ನ ಆಡಬೇಕು, ಯಾವ ಥರ ಆಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವ್ನು ಗೇಮ್ ಆಡಿದ್ದಾನೆ. ಅದೆಲ್ಲ ನಿಮಗೆ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟು ಗಿಲ್ಲಿ ನಟ ಅಭಿಮಾನಿಗಳು ಎಷ್ಟು ಖುಷಿ ಪಡಿಸುತ್ತೆ ಸರ್? ಖಂಡಿತ ಸರ್, ಅದು ನೆಕ್ಸ್ಟ್ ಲೆವೆಲ್. ಆಮೇಲೆ ಸುದೀಪ್ ಸರ್ ಅಂತ ಮಾತಾಡ್ತಾರೆ ಅಂತ ಹೇಳಿದ್ರೆ, ಸುದೀಪ್ ಸರ್ ಗಿಲ್ಲಿನ ಎಷ್ಟೊಂದು ಸ್ಟಡಿ ಮಾಡಿರ್ತಾರೆ. ಯಾಕಂದ್ರೆ 12 ಸೀಸನ್ಲಿ 11 ಸೀಸನ್ ನೋಡ್ಕೊಂಬಂದಿದ್ದೀರಲ್ಲ ಗಿಲ್ಲಿ ಅಂತ. ಯಾಕಂದ್ರೆ ನಾವು ಪಿಂಟ್ ಟು ಪಿಂಟ್ ಎಲ್ಲ ಕೂತ್ಕೊಂಡು ಜಾಲಾಡ್ತಾ ಇದ್ವಿ. ಅವನು ನಾವು ಕೂತ್ಕೋಬೇಕಾದ್ರೆ ನೆಕ್ಸ್ಟ್ ಯಾವ ಕಂಟೆಂಟ್ ಏನು ಮಾಡಿದ್ದಾರೆ, ನಾವು ಏನು ಮಾಡಬೇಕು, ನಾವು ಹೆಂಗೆ ಆಟ ಆಡಬೇಕು ಇದರಲ್ಲೆಲ್ಲ ಅಂತೇಳಿ. ಆವಾಗ ಒಂದು ಬಿಗ್ ಬಾಸ್ಗೆ ಹೋಗೋದು ಒಂದು 4 ರಿಂದ 5 ದಿನ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಅದ್ರ ಬಿಫೋರ್, ಯಾಕಂದ್ರೆ ನಾನು ಶೂಟಲ್ಲಿ ಬಿಜಿ ಇದ್ದೆ. ಅದಾದಮೇಲೆ ಅವ್ನು ಕೂತ್ಕೊಂಡು ಮಾತಾಡಬೇಕಾದಾಗ ಗಿಲ್ಲಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಸ್ವಲ್ಪ ಸ್ಟಡಿ ಮಾಡೋಣ ಅಂತೇಳಿ ಸ್ಟಡಿ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಆಲ್ ದಿ ಬೆಸ್ಟ್ ಅಂತೇಳಿ ಒಂದು ತೆಗೆದುಕೊಂಡು ಒಂದು ವಿಶ್ ಮಾಡಿ ಅವನಿಗೆ ಒಳ್ಳೇದಾಗ್ತೀರಾ, ನೀವು 100% ವಿನ್ ಆಗ್ತೀರಾ ಹೋಗ್ರಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬಂದೆ. ಇವತ್ತು ಅದು ಬೇರೆ ಲೆವೆಲ್ಗಿದ್ದಾನೆ ವಿಡಿಯೋ. ಆಮೇಲೆ ಕಪ್ ಬಗ್ಗೆ ಹೇಳಿದ್ರೆ ನಿಮಗೆ ಸರ್, ಕಪ್ಪು ಖಂಡಿತ ಗಿಲ್ಲಿ ನಟನಿಗೆ ಸಲ್ಲಬೇಕದು. ಅಕಸ್ಮಾತ್ ಅದು ಸಲ್ಲಿಲ್ಲ ಅಂತ ಅಂದ್ಕೊಳ್ಳಿ, ಆ ಕಪ್ಪಿಂದ ಏನೇನು ಕೈವಾಡಗಳೈತದೆ ಅದೆಲ್ಲ ಕರ್ನಾಟಕದವ್ರು ಜನ ನೋಡ್ತಾ ಇದ್ದಾರೆ ಸರ್. ಅವ್ರ ಹೆಸರುಗಳಿಗೆ ಚ್ಯುತಿ ತಗೋತಾರೆ ನಾನು ಅನ್ಸೋಕೆ ಪ್ರಕಾರ. ಇದು 100% ಅವನೇ ಸಿಕ್ಕಂಥ ಕಪ್ಪನ್ನ ಬೇರೆಯವ್ರಿಗೆ ಯಾರಿಗೋ ಕೊಡಿಸ್ರು ಅಂದರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದು ಏನಿಲ್ಲ ಸರ್. ಇಷ್ಟು ಸೀಸನ್ಗಳಲ್ಲಿ ಬಿಗ್ ಬಾಸ್ ಮಾಡದೇ ಇರೋ ತಪ್ಪು ಈ ಸೀಸನ್ ಏನಾದರೂ ಮಾಡಿಬಿಟ್ರೆ ಅದ್ರ ಪರಿಣಾಮ ಏನಾಗುತ್ತೆ ಸರ್? ಅದ್ರ ಪರಿಣಾಮ ಜನಗಳೇ ಹೇಳ್ತಾರೆ, ನಾನು ಹೇಳಲ್ಲ. ಗಿಲ್ಲಿ ಅಭಿಮಾನಿಗಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ಒಬ್ಬ ರಾಜಕೀಯ ವ್ಯಕ್ತಿ ಗೆಲ್ಲೋದು ಏಂತ್ರಿಂದ ಗಿಲ್ಲಿನ ಟೆಸ್ಟ್ ಇದ್ದಾನೆ ಓಟು. ಅದ್ರ ಪ್ರಕಾರ ಅವ್ನಿಗೆ ಏನಾದ್ರು ಸಿಕ್ಬಿಟ್ರೆ ಕಲರ್ಸ್ ಕನ್ನಡ ಆ ಒಂದು ಗತ್ತು ಮತ್ತು ಆ ಒಂದು ಹೆಸರನ್ನ ಉಳಿಸ್ಕೋತದೆ ಸರ್. ಮಿಸ್ ಆಗೋದೇನಾದ್ರು ಬೇರೆ ಟ್ರ್ಯಾಕ್ ಹೋಗ್ಬಿಡುತ್ತೆ ಸರ್, ಮುಗಿದೋಯ್ತು ಕತೆ. ಗಿಲ್ಲಿ ಮೊನ್ನೆ ಅಷ್ಟೇ ಒಂದು ಲೈವಲ್ಲಿ ನಾನು ನೋಡಿದೆ, ಮಳವಳ್ಳಿಯಿಂದ ಮದ್ದೂರವರೆಗೂ ಬ್ಯಾನರ್ಗಳು ಹಾಕಿ ನನ್ನ ಕಟೌಟ್ ಹಾಕಿ ಹಾಲಾಭಿಷೇಕ ಮಾಡಿ ನಾನು ಈ ಥರ ವೆಲ್ಕಮ್ ಮಾಡ್ಕೊತಾರೆ ಅಂತ. ಅದು ಅವ್ನು ಆಚೆ ಬಂದಿದ ತಕ್ಷಣ ಅವ್ನಿಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿರುತ್ತೆ ಸರ್. ಆ ಕಟೌಟು ಮಳವಳ್ಳಿ ಟು ಮದ್ದೂರಲ್ಲ, ಕರ್ನಾಟಕ ಟು USA ಸಹ ಅವ್ನ ಕಟೌಟ್ಗಳು ಬಿದ್ದಿದ್ದಾವೆ. ಅದೆಷ್ಟು ಖುಷಿ ಪಡಿಸುತ್ತೆ ಸರ್ ಅವ್ನು ಬಂದರೆ. ಅದು ಬೆಲೆ ಕಟ್ಟೋಕ್ಕಾಗಲ್ಲ ಖುಷಿಗೆ. ಅವ್ನು ನೋಡಬೇಕು, ಅನುಭವಿಸ್ಬೇಕು ಅಷ್ಟೇ ನಾನು. ಯಾಕಂದ್ರೆ ನಾನೀಗ ಸಾಂಗ್ ಶೂಟ್ ಮಾಡಿದ್ನಲ್ಲ, ನಾನೆಲ್ಲ ಮಳವಳ್ಳಿ ಅಂದೆ ಎಲ್ಲ ಸರೌಂಡಿಗೆ ಹೋಗಿದ್ದೀನಿ. ಫಸ್ಟ್ ನಿಮ್ಗೆ ಲೈನೇ ಸಿಗುತ್ತೆ ನೋಡಿ. ಅದು ಮಂಡ್ಯ, ಮದ್ದೂರು, ಮಳವಳ್ಳಿ ದಾಟಿ ನಗರ, ಕೇರಪೇಟೆ, ಪಾಂಡವಪುರ ಇದನ್ನೆಲ್ಲ ಶ್ರೀರಂಗಪಟ್ಟಣ ಎಲ್ಲ ಅಲ್ಲಿಗೆಲ್ಲ ಹೋದಾಗಲೂ ಬ್ಯಾನರ್ ಕಟ್ಟಿದ್ರು ಅವನಿಗೆ. ಸೊ ಅದು ಸಪೋರ್ಟ್. ಅವ್ನು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನಗೆ ಇದನ್ನೆಲ್ಲ ಕಟ್ಟಿ ಅಂತ ಹೇಳಿದ್ನ, ಅದು ಜನಗಳ ಪ್ರೀತಿಯಿಂದ ಮಾಡಿದ್ರು. ಮೊನ್ನೆ ರ್ಯಾಲಿ ನೋಡ್ಬಿಟ್ಟು ನನಗೆ ಒಂದು ಸ್ವಲ್ಪ ತುಂಬ ಫೀಲ್ ಆಗ್ಬಿಡ್ತು. ರೋಲ್ ಕೂತ್ಕೊಂಡು ಏನೋ ಊಟ ತಿನ್ಕೊಂಡು ಮತ್ತೆ ರ್ಯಾಲಿ ಓಡ್ತಾರೆ ಆ ಬಿಸಿಲಲ್ಲಿ. ಯಾರು ಮಾಡ್ತಾರೆ? ಇವಾಗ ನನಗೆ ಕನಿಷ್ಠ ಪಕ್ಷ ನನಗೋಸ್ಕರ ಒಂದಿನ ಟೈಮ್ ಕೊಡು ಅಂತ ಹೇಳಿದ್ರೆ, ನನಗೆ ಕೆಲಸ ಇದೆ ಅಂತ ಹೇಳ್ತಾರೆ. ಯಾರು ಸಹ ಒಂದಿನ ಟೈಮ್ ಕೊಡ್ತಾರೆ? ಅದು ಸಹ ರಿಯಲ್ ಅಭಿಮಾನ ಅಂದರೆ. ಅದನ್ನು ನಾನು ಪಡ್ಕೊಂಡಿದ್ದೇನೆ, ಅದನ್ನು ಉಳಿಸ್ಕೊತೇನೆ. ಅದು ಯಾವ ಪೊಲಿಟಿಷಿಯನ್ಗೂ ಇಲ್ಲ, ಯಾವ ಆ್ಯಕ್ಟರ್ಗೂ ಇಲ್ಲ ಈ ರೀತಿ ಒಂದು ಪ್ರಚಾರ. ಯಾವುದೇ ಒಂದು ಸಿನಿಮಾ ಸಹ ರಿಲೀಸ್ ಆದಾಗಲೂ ಸಹ ಈ ಒಂದು ಪ್ರಚಾರ ಇರಲ್ಲ. ಆದರೆ ಈ ಬಿಗ್ ಬಾಸ್ ಗಿಲ್ಲಿ ನಟನ್ಗಿರೋ ಈ ಒಂದು ಪ್ರಚಾರ ಎಷ್ಟು ನಿಮ್ಗೆ ಖುಷಿ ಪಡುತ್ತೆ ಸರ್? ಅವನ ಸ್ನೇಹಿತಾಗಿ 7 ವರ್ಷದಿಂದ ಅವ್ನ ಕನಸಾಗಿರುತ್ತೆ, ನಾನು ಈ ರೀತಿ ಒಂದು ವೆಲ್ಕಮ್ ಮಾಡ್ಕೊಬೇಕು, ಈ ರೀತಿ ನನ್ನ ಜನ ನೋಡಬೇಕು. ಜಿ ಕನ್ನಡ ಅವರು ಸಹ ಅನುಶ್ರೀ ಮೇಡಮ್ ಒಂದು ಆ್ಯಂಕರ್ ಇದು ಹೇಳ್ತಾರೆ ಸ್ಟೇಟ್ಮೆಂಟು, ಗಿಲ್ಲಿ ನಾಟ ಹೇಳ್ತಾರೆ ಕಾಮಿಡಿ ಕಿಲಾಡಿಗಳು DKD ಮಹಾನಟಿ ಎಲ್ಲ ಖಾಲಿ ಅಂತ. ಆ ರೇಂಜಿಗೆ ಬೆಳೆದಿದ್ದಾನೆ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದು ಸತ್ಯನೇ ಹೇಳಿರೋದು ಅನುಶ್ರೀ ಮೇಡಮ್. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಮೊನ್ನೆ ಒಂದು ಸ್ಟೇಟ್ಮೆಂಟ್ ಇವಾಗ ವೈರಲ್ ಆಗ್ತಾಯಿದೆ. ಜಗ್ಗೇಶ್ ಅಣ್ಣ ಒಂದು ಮಾತಾಡಿದ್ರಲ್ಲ ಗೊತ್ತಾ, ಫಸ್ಟು ಕಾಮಿಡಿ ಕಿಲಾಡಿಗೆ ಹೋಗ್ಬೇಕಾದಾಗ ಇನ್ನೊಂದು 2 ರಿಂದ 3 ವರ್ಷ ಅವನು ಯಾರನ್ನಾರು ಅಟ್ಲೀಸ್ಟ್ ಸುತ್ತ ಬಾಡಿ ಗಾರ್ಡ್ ಇಟ್ಕೊಂಡು ಅದನ್ನ ಛತ್ರಿ ಕೊಡಿ ಇಟ್ಕೊಳ್ಳೋಷ್ಟು ಲೈಂಜಿಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಹುಶಃ ನನ್ನ ಪ್ರಕಾರ ಜಗ್ಗಣ್ಣ ಹತ್ರ ನಾವು ಹೋಗಿ ಆಶೀರ್ವಾದ ತೊಗೋಬೇಕು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೋ ಅದು 100% ಆಗಿಬಿಡ್ತದೆ. ಹಾಗಾಗಿ ಅವ್ರು ಬೇರೆ ರಾಯರು ಭಕ್ತರಲ್ವ, ಒಂದು ಸರಿ ಪಾದಕ್ಕೆ ಅವ್ರ ಕೈಗೆ ಮುಗಿದ್ಬಿಟ್ಟು ಅಣ್ಣ ನಮಗೊಂದು ಸ್ವಲ್ಪ ಆಶೀರ್ವಾದ ಮಾಡಿ ಅಂತ ಕೇಳ್ಕೋಬೇಕೀಗ. ಹಾಗಾಗಿ ಅವ್ರು ಏನು ಹೇಳಿದ್ರು ಅದು ಖಂಡಿತ ಒಳ್ಳೆಯದಾಗಿದೆ. ಗಿಲ್ಲಿ ನಟ ಆ ಲೆವೆಲ್ಗೆ ಬರ್ತಾ ಇದ್ದಾನೆ, ಆ ಲೆವೆಲ್ಗೆ ಇದ್ದಾನೆ ಈಗ. ಕೊನೆಯದಾಗಿ ಹೇಳ್ಬೇಕಂತಂದರೆ, ಗಿಲ್ಲಿ ನಟ ನೀವು ಅಭಿಮಾನಿಗಳು
ಅಭಿಮಾನಿ ಅನ್ನೋದಕ್ಕಿಂತ ಒಂದು ಪ್ರಾಣ ಸ್ನೇಹಿತ ನೀವು. ಅವನಿಗೆ ನೀವು ಪ್ರಾಣ ಕೊಡ್ತೀರ, ನಿಮ್ಗೆ ಅವ್ನು ಪ್ರಾಣ ಕೊಡ್ತಾನೆ. ಮೊನ್ನೆ ಅಷ್ಟೇ ಒಂದು ಇದು ಸ್ಟೇಟ್ಮೆಂಟಲ್ಲಿ ಹೇಳ್ತಾನೆ, ಅವನು ಯಾವಾಗಲೂ ಒಂದು ಹೆಸ್ರನ್ನ ಜಪ ಮಾಡ್ತಿರ್ತಾನೆ ಬಿಗ್ ಬಾಸ್ನಲ್ಲಿ. ಯಾವ ಹೆಸರು ಅಂತಂದರೆ ಸೂರ್ಯವಂಶ ಅಂತ. ಅಲ್ಲಿ ನಿಮ್ಮನ್ನ ಮರೆಯೋಕ್ಕಾಗದೆ ಸೂರ್ಯವಂಶ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೌದೌದು. ಅವರು ಬನ್ನಿರಿ ಅವ್ರು ಎಕ್ಸ್ಪ್ರೆಸ್ಸಲ್ಲಿ ಬನ್ನಿ ಸೂರ್ಯವಂಶದವರೇ ಬನ್ನಿ ಅಂತ ನಾನು ಕರೀತಿದ್ದ. ಅಲ್ಲೂ ಹಂಗೆ ಸೂರ್ಯವಂಶದವರು ಯಾರೂ ಇಲ್ಲ ಬನ್ನಿ ಅಂತ ಹೇಳಿದಾಗ ನಾನು ಅವನು ಮಿಸ್ ಆಗಿದ್ದೀವಿ ಅಂತ 100% ಆಗಿ ಅನ್ಕೋತೀವಿ. ಬಟ್ ಸತ್ಯ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದಾಗ ರೀ ನೀವು ನನಗೆ ಮಿಸ್ ಆಗಿಬಿಟ್ರಿ ಕಣ್ರಿ, ನೀವೇನಾರು ಅಕಸ್ಮಾತ್ ಅವಾಗಲೇ ಸಿಕ್ಕಿದ್ರೆ, ನೀವು ಕಾಮಿಡಿ ಕಿಡಿಗಳಿಗೆಲ್ಲ ಬಂದಿದ್ರೆ ಅಟ್ಲೀಸ್ಟ್ ನಾವು ಜೊತೆಲೇ ಹೋಗ್ಬೋದಾಗಿತ್ತು ಇವತ್ತು ಬಿಗ್ ಬಾಸ್ಗೆ ಅಂತಂದರು. ಅವಾಗ ನಾನು ಅವ್ನಿಗೆ ಅಂದ್ಕೊಂಡ್ರು ಕೊಟ್ಟೆ, ಬಿಗ್ ಬಾಸ್ಗೆ ನಾವಿಬ್ಬರು ಹೋಗಿದ್ರೆ ಯಾರ ಜೊತೆ ಫೈಟ್ ಮಾಡಬೇಕಾಗಿತ್ತು? ನಾವಿಬ್ಬರೇ ಫೈಟ್ ನಾವು ಯಾವತ್ತೂ ದಿಗ್ಗಜರ್ ದಿಗ್ಗಜರ್ತಾರೆ. ನೀವು ಹೋಗಿ ದೇವ್ರು ನಮಗೇನಾರು ಆಶೀರ್ವಾದ ಮಾಡೋದು, ನೆಕ್ಸ್ಟ್ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಆಶೀರ್ವಾದ ಮಾಡಿ ಅವ್ನು ವಿಶ್ ಮಾಡಿ ಕಳಿಸಿದೆ. ಬಹುಶಃ ನನ್ನ ಪ್ರಕಾರ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ಸರ್ ಆ ಪ್ರೀತಿ. ಈಗ ಒಂದು ಜೋಡೆತ್ತು ಅನ್ನೋ ಥರ ನೀವು ನಿರ್ದೇಶಕರಾಗಿ, ಗಿಲ್ಲಿ ಒಂದು ನಟನಾಗಿ ಸಾಕಷ್ಟು ಸಿನಿಮಾಗಳು ಮಾಡಬೇಕಂತ ಕನಸೇನಾದರೂ ಇದೆ ಸರ್? ಖಂಡಿತ ಸಾಕಷ್ಟು ಪ್ರಿಪ್ರೇಷನ್ ಮಾಡಿದ್ವಿ, ಒಳ್ಳೊಳ್ಳೆ ಕತೆ ಮಾಡಿದ್ವಿ. ಬಟ್ ನಮ್ಮ ಸಿನಿಮಾಗೆ ಬರೋರು ಸರ್ ಗಂಡ ಹೆಣ್ತಿರು ಜಗಳಾಡ್ಕೊ ಥಿಯೇಟ್ರ್ ಬಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಗ್ನಗ್ತಾ ಹೋಗ್ಬೇಕು. ಹಂಗಿರ್ತವೆ ನಮ್ಮ ಸಿನಿಮಾಗಳು. ಯಾಕಂತೇಳಿ ನಾವು ಮಾಡಿರೋ ಸೀರಿಯಸ್ನೇ ನೋಡಿ ಸಾಕು. ನಲ್ಲಿ ಮೂಳೆ, ಪಿವೋಟು, ರಾಂಗ್ ಸೈಡ್ ರಂಗನಾಥ, ರೋಲೆಕ್ಸ್ ರಾಜಣ್ಣ, ಟಿಕ್ ಟಾಕ್ ತಿಟ್ಟೆಗಳು ಇದನ್ನೆಲ್ಲ ನೋಡಿ ಸುಮ್ಮನೆ ನೀವು ಅಲ್ಲೆಲ್ಲ ನಿಮ್ಗೆ 10 ನಿಮಿಷದಲ್ಲಿ ನಾವು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀವ? ನಮಗೇನು ಇಲ್ಲದೆ ಅದು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ಸಿನಿಮಾ ಮಾಡ್ತೀವಿ ಅಂದರೆ ಬಿಡ್ತೀವ ಸರ್? ನಾವು ಅದ್ಭುತವಾಗಿ ಮಾಡ್ತೀವಿ ಸರ್. ಅವನಿಗೆ ಆದಂಥ ಕೆಲವು ಕತೆಗಳಿದೆ, ಆ ಥರ ಮಾಡಿಟ್ಟಿದ್ದೀನಿ. ಹಂಗಾಗಿ ನಾನು ಹೇಳ್ದಾಗ ಸೂರ್ಯವಂಶದವ್ರು ಇಲ್ಲ ಅಂತ ಹೇಳ್ತಾನಲ್ಲ, ಅದು ನಿಜ. ಅವನಿಗೂ ನನಗೂ ಇರೋ ಬಾಂಡಿಂಗ್ ಅದು ಅಷ್ಟೇ. ನೋಡಿ ನಾನು ಇಲ್ಲಾಂದ್ರೂ ಪರವಾಗಿಲ್ಲ, ನನ್ನ ಹೆಸರು ನಾನು ಹೇಳ್ತಾ ಇರ್ತಾನೆ ಅವನು. ಅದಲ್ವಾ ನಮ್ಮ ಫ್ರೆಂಡ್ಸ್. ಈಗ ನಾನು ಎಲ್ಲೋ ಒಂದು ಕಡೆ ಅವನನ್ನು 1 ತಿಂಗಳು ಹತ್ತತ್ರ 120-110 ದಿನ ನಾನು ಮಿಸ್ ಮಾಡ್ಕೊಬಿಟ್ಟಿದ್ದೀನಲ್ಲ. ಅವ್ನು ಬಂದೇಡ್ಗೆ ಅಟ್ಲೀಸ್ಟ್ ಹೋಗಿ ಗಟ್ಟಿಯಾಗಿ ತಬ್ಕೊಬಿಡೋಣ ಅಂತ ಅನಿಸ್ತಾಯಿತ್ತು ನನಗೆ. ಅಷ್ಟು ಖುಷಿ ಆಗುತ್ತೆ. ಬಟ್ ಅವ್ನು ಬಿಗ್ ಬಾಸಿಂದ ಬಂದರೆ ಮೆರವಣಿಗೆ ಎಲ್ಲ ಇರುತ್ತೆ. ಅದು ಅವ್ನಿಗೆ ಸಿಕ್ಕಿರೋ ಗೆಲುವು, ಅವನು ಕೊಟ್ಟಿರೋ ಪ್ರೀತಿ, ಅದನ್ನು ಅವನೊಬ್ಬನೇ ಫೀಲ್ ಮಾಡಬೇಕು. ನಿಂತ್ಕೊಳ್ಳಪ್ಪ ನೀನು ಅಂತ. ಯಾಕಂದರೆ ಅವ್ನು ಬಂದಾಗ ನಮ್ಮನ್ನು ಕರೆದೇನೇನೋ ಗೊತ್ತಿಲ್ಲ ನನಗೆ. ಬಟ್ ನಾವು ಅದನ್ನೆಲ್ಲ ದೂರದಿಂದನೇ ನೋಡಿ ಅದನ್ನು ಖುಷಿ ಪಡ್ತೀವಿ. ಅದೇ ಅಲ್ವಾ ಫ್ರೆಂಡ್ಶಿಪ್ ನಮಗೆ. ಹಂಗೆ ಒಬ್ಬ ಗೆಳೆಯನ ಜಯದಿಂದ ಒಬ್ಬ ಸ್ನೇಹಿತ ಇದ್ದೇ ಇರ್ತಾನೆ ಅನ್ನೋದಕ್ಕೆ ಕಾರಣ ಸೂರ್ಯವಂಶಿಯವರಾಗಿದ್ದಾರೆ. ಸಾಕಷ್ಟು ಕಾಮಿಡಿ ಕಿಲಾಡಿಗಳಿಗೆ ಹೋದಾಗಲೂ ನೀವು ಅವ್ನು ಬೆಂಗಳೂರಿಗೆ ಬಂದಾಗ ಅವ್ನದು ಬ್ಯಾಂಕ್ ಅಕೌಂಟ್ ಕೂಡ ಇರಲ್ಲ, ಗಾಡಿ ತಗೊಳಕ್ಕೆ ಹೋದಾಗ ಕೂಡ ನಿಮ್ಮ ಇದರಲ್ಲೇ ಹೋಗಿರ್ತಾನೆ. ಆ ಒಂದು ಸಂಕಷ್ಟಗಳು ಎಷ್ಟೇ ಎದುರಿಸಿದ್ದಾನೆ ಸರ್? ಅದು ನೋಡಿ, ಆ ಥರದ್ದೆಲ್ಲ ಹೇಳಿದಾಗ ನನಗೆ ಗೊತ್ತಾಗಿಲ್ಲದೆ ಒಂಥರ ಫೀಲ್ ಆಗಿಬಿಡುತ್ತೆ ನನಗೆ. ಅವನು ರಾಗಿ ಅಂಬ್ಲಿ ಕುಡಿದಿದ್ದು ನನಗೆ ತುಂಬ ಮೆಮೊರಿ. ಇವತ್ತಿಗೂ ನಾನು ಅದೆಲ್ಲ ಸ್ಟಿಲ್ ಇಟ್ಟಿದ್ದೀನಿ, ಮತ್ತು ನಾನು ವೀಡಿಯೋನೂ ಕೆಲವು ಇಟ್ಟಿದ್ದೀನಿ. ಅವನ ಹತ್ರ ಅಕೌಂಟೇ ಇರಲಿಲ್ಲ ಪಾಪ. ಗೂಗಲ್ ಪೇ, ಫೋನ್ಪೇಲಿ ಯಾರೋ ನನಗೆ ಮಾಡಿಸೋರು, ನಾನು ಡ್ರಾ ಮಾಡಿ ಕೊಡ್ತಿದ್ದೆ. ಆಮೇಲೆ ಒಂದು ಸರಿ ಚಂದ್ರಳ್ಳಿ ಹೋಟ್ಲಿ ಯಾರೋ ಅರುಣ್ ಕುಮಾರ್ ಅವ್ರ ಪರಿಚಯ ಇದು, ನನಗೆ ಗೆಳೆಯನಿಗೆ ಗೊತ್ತಾರೆ ಅಕೌಂಟ್ ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ರೆಂಟಲ್ ಅಗ್ರಿಮೆಂಟ್ ಇರಲಿಲ್ಲ, ಏನಿರಲಿಲ್ಲ ಪಾಪ ಅವನ ಹತ್ರ. ನಾನೇ ರೆಂಟಲ್ ಅಗ್ರಿಮೆಂಟ್ ಮಾಡಿಬಿಟ್ಟು ಅಕೌಂಟ್ ಮಾಡಿಸ್ದೆ. ಅದಾದಮೇಲೆ ನೆಕ್ಸ್ಟ್ ಇವ್ನಿಗೆ ಹೆಂಗಾರ ಗಾಡಿ ಕೊಡಿಸ್ಬಿಡ್ಬೇಕಲ್ಲ, ಬರೀ ನನ್ನೇ ಕರೀತಾನಲ್ಲ ಎಲ್ಲೆಲ್ಲಿಗೂ ಅಂತ. ಯಾಕಂದರೆ ಕಾಮಿಡಿ ಕಿಲಾಡಿಗೆ ಹೋದಾಗ ನಾನು ಜೊಮೊಟೊ ಮಾಡ್ತಾಯಿದ್ದೆ. ನಾನು ಜೊಮೊಟೊ ಡೆಲಿವರಿ ಮಾಡ್ತಾಯಿದ್ದೆ. ಆವಾಗ ನನ್ನ ಬ್ಯಾಗ್ ಅವ್ನ ಕೈಲಿ ಕೊಡೋದು, ಅವ್ನು ಹಾಕೋ ಕೂತ್ಕೋತಿದ್ದೆ. ನಾನು ಕಾಮಿಡಿ ಕಿಲಾಡಿಗಳು ಬಿಟ್ಬಿಟ್ಟು ಮತ್ತೆ ಅಲ್ಲಿಂದ ನಾನು ಮತ್ತೆ ಬ್ಯಾಗ್ ಕಟ್ಕೊಂಡು ಡೆಲಿವರಿಗೆ ಹೋಗೋದು. ಮತ್ತೆ ಆ ಕಡೆಯಿಂದ ಮತ್ತೆ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಇವ್ನು ಕರ್ಕೊಬರೋದು. ಈ ಥರದ್ದೆಲ್ಲ ಒಂದೇ ಗಾಡಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೆ. ಗಿಲ್ಲಿ ನೀನು ಹಿಂಗಿದ್ರೆ ಸರಿಯಲ್ಲ ಬಾ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅಕೌಂಟ್ ಮಾಡಿಸಿ, ಯಾವುದೋ ಒಂದು ಸ್ವಲ್ಪ ದುಡ್ಡು ಬಂತು ಅವನಿಗೆ, ಗಾಡಿ ತೊಗೊಬಿಡಿ ಅಂತ ಹೇಳ್ಬಿಟ್ಟು ಹೆಂಗೆ ಪುಷ್ ಮಾಡಿ ಫಸ್ಟ್ ಅವ್ನಿಗೊಂದು ಗಾಡಿ ಕೊಡಿಸ್ದೆ. ಯಾಕಂದರೆ ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ಗಾಡಿಯಲ್ಲಿ ಕೊಡ್ತಾರೆ, ರೈಟ್ ಅಲ್ಲ? ಸೊ ಆ ಥರ ಸಿಬಿಲ್ ಸ್ಕೋರ್ ಇದ್ದಾಗ ನಾನು ಟಾಟಾ ಕ್ಯಾಪಿಟಲ್, ಬಜಾಜ್ ಫೈನಾನ್ಸಲ್ಲಿ EMI ಕಲೆಕ್ಟ್ ಮಾಡ್ತಾಯಿದ್ನಲ್ಲ, ಎಲ್ಲ ಶೋರೂಮ್ಗಳು ನಂಗೆ ಪರಿಚಯ ಇದ್ರು. ಹಂಗಾಗಿ ಸರ್ ಅಂತ ಹೇಳ್ಬಿಟ್ಟು, ಸರ್ ಒಂದು ಗಾಡಿ ಕೊಡಿ ಸರ್ ಅಂದರೆ, ನೀವು ಹೇಳಿಲ್ಲ ಅಂದರೆ ಕೊಡೋಕ್ಕಾಗತ್ತೆ ಸರ್, ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಗಾಡಿ ಕೊಟ್ಟ. ಫಸ್ಟ್ 220cc ಗಾಡಿ ತಗೊಂಡ ಪಲ್ಸರ್ ಬೈಕು. ಬಟ್ ಆಗಲೂ ನಾನು ಗಾಡಿ ತಗೋಬೇಕಾದಾಗ ಆಗಲೇ ಹೇಳಿದೆ. ಬಟ್ ಇದೆಲ್ಲ ಕಾರ್ ತಗೋಬೇಕಾದ್ರು ಗಾಡಿ ತಗೊಂಡಾಗಲೂ ನಾನು ಕಾರು ನೆಕ್ಸ್ಟ್ ಇನ್ನೊಂದು 2 ವರ್ಷದಲ್ಲಿ ಏನು ಕಾರ್ ಇರುತ್ತೆ ಹೋಗಿಲ್ಲ ಅಂತಂದೆ. 1.5 ವರ್ಷಕ್ಕೆ ಕಾರ್ ತಗೊಂಡ. ಬಟ್ ಅಕೌಂಟ್ ಮಾಡಿಸ್ಬೇಕಾದಾಗ ಒಂದು ಮಾತು ಹೇಳಿದೆ, ಅವನಿಗೆ ಅದು ಸತ್ಯ ಆಗ್ಬಿಡ್ತು. ಇಲ್ಲಿ 001 ನಿನ್ನ ಅಕೌಂಟ್ ನಂಬರ್ ಲಾಸ್ಟ್ 001 ಬರುತ್ತೆ. ಅವನು ಇನ್ಮೇಲೆ ನಿನ್ನ ನಂಬರ್ 1ಗೆ ಹೋಗಂತ ಬಿಟ್ಟೆ. ಅದು ಯಾವ ಟೈಮ್ಲಿ ಹೇಳಿದ್ನೋ ಗೊತ್ತಿಲ್ಲ. ಇವತ್ತು ಆ ಲೆವೆಲ್ಗೆ ಹೋಗ್ತಾ ಇದ್ದಾನೆ, ಖುಷಿ ಆಗುತ್ತೆ. ಈಗ ಗೆದ್ದು ಬಾ ಗಿಲ್ಲಿ ಅನ್ನೋ ಒಂದು ಸಾಂಗ್ನ ಸಹ ಕಂಪೋಸ್ ಮಾಡಿದ್ದೀರಾ, ನೀವೇ ಆಡಿದ್ದೀರಾ. ಆ ಸಾಂಗ್ ಮೂಲಕ ಗಿಲ್ಲಿ ಗೆದ್ದು ಬರ್ತಾನೆ. ಗಿಲ್ಲಿ ಗೆದ್ದು ಬಂದಿದ ತಕ್ಷಣ ನೀವು ಮಾಡುವಂಥ ಮೊದಲನೇ ಕೆಲಸ ಏನು ಮಾಡ್ತೀರಲ್ಲ ಗೊತ್ತಿದೆ, ಹಗ್ ಮಾಡ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಸಾಂಗ್ನ ಕೇಳಿಸೋದೇನಾ ಅವ್ನ ಕೆಲಸ? ಇಲ್ಲ ಅವ್ನು ಫಸ್ಟ್ ಅವ್ನು ಬಂದಾಗ ಅದನ್ನೆಲ್ಲ ಹುಡುಕ್ತಾನೆ. ಯಾಕಂದರೆ ಅವ್ನಿಗೆ ಗೊತ್ತು ಇವರೇನೋ ಮಾಡಿರ್ತಾರೆ ನಾನು ಹಿಂದೆ ಅಂತ ಗೊತ್ತು ಅವನಿಗೆ. ಬಹುಶಃ ನನ್ನ ಬಗ್ಗೆ ಹೇಳಿಲ್ಲ, ಬಟ್ ನಾನು ಸಾಂಗ್ ಬರೀತೀನಿ ಅಂತ ಕನಿಷ್ಠ ಈಗ ಬಿಗ್ ಬಾಸ್ಗೆ ಈ ಸಾಂಗ್ ಏನಾದ್ರು ರೀಚ್ ಆಗಿದ್ರೆ ಅಲ್ಲೊಂದು ಸರ್ಪ್ರೈಸ್ ಕೊಟ್ಬಿಡೋರು, ನಿಮಗೋಸ್ಕರ ಯಾರೋ ಒಬ್ರು ಬಂದಿದ್ದಾರೆ, ಒಂದು ಸಾಂಗ್ ಮಾಡಿದ್ದಾರೆ ನೋಡಿ ಅಂತ ಒಂದು ಸರ್ಪ್ರೈಸ್ ಕೊಟ್ಟಿರೋರು ಅವನಿಗೆ. ಬಹುಶಃ ನಾವು ಹತ್ತತ್ರ ಇರೋ ಪೀಕ್ ಲೆವೆಲ್ಗೆ ಬಿಡಲಿಲ್ಲ. ನಾನು ಇನ್ನೊಂದು 3 ದಿನ ಇದೆ ಅಂತಂತ ಬಿಟ್ಟು ಆ ಸಾಂಗ್ ಹುಟ್ಟಿದ್ದು ಹೆಂಗಪ್ಪ ಅಂತ ಹೇಳಿದ್ರೆ, ನಿಮಗೆ ರಣಧೀರ ಸಿನಿಮಾ ನೋಡಿದ್ರೆ ನೆನಪಾಗ್ಬಿಡುತ್ತೆ. ಬಾರೋ ರಣಧೀರ ಅಂತ ಹಿಂಗಿರ್ಬೇಕು ಪೋರ್ಸು ಅಂತ ಹೇಳ್ಬಿಟ್ಟು ಅವಾಗ ಆ ಸಾಂಗ್
ಸಾಂಗ್ ಮಾಡಿದ್ದು. ನಾನು ಅದನ್ನು ಆ ಫೋರ್ಸಲ್ಲಿ ಆಡಿದ್ದೀನಿ. ದಯವಿಟ್ಟು ತುಂಬ ಕನ್ನಡಿಗರಿಗೆಲ್ಲ ನಾನು ಮನವಿ ಮಾಡ್ಕೊಳ್ಳೋದಷ್ಟೇ, ಗೆದ್ದು ಬಾ ಗಿಲ್ಲಿ ಅಂತ ಒಂದು ಯೂಟ್ಯೂಬಲ್ಲಿ ಸಾಂಗ್ ಬಿಟ್ಟಿದ್ದೀನಿ. ದಯವಿಟ್ಟು ಇದನ್ನು ನೋಡೋದ್ರ ಜೊತೆಗೆ ಶೇರ್ ಮಾಡಿ. ಆ ಗಿಲ್ಲಿ ಕೊಡೋಂಥ ಒಂದು ಸ್ನೇಹದ ಗಿಫ್ಟು ನಾನು ಅದನ್ನು ಕೊಟ್ಟಿದ್ದೀನಿ. ದಯವಿಟ್ಟು ನೀವೆಲ್ಲ ನೋಡಿ ಅದನ್ನು ಬೆಂಬಲಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಪುನೀತ್ ಕುಮಾರ್ ಎಸ್.